ನಾನು ಸೆಕೆಂಡ್ ಇಯರ್ ಡಿಗ್ರಿ ಆ ಟೈಮಲ್ಲಿ ನಮ್ಮ ತಂದೆಯವರಿಗೆ ಒಂದು ಹೆಲ್ತ್ ಅಪ್ಸೆಟ್ ಆಯಿತು, ಮೇಜರ್ ಆಪ್ರೇಷನ್. ಸೊ ಆವಾಗ ಮತ್ತಿನ್ನೇನು ನಾನು ಹೊರಗೆ ಹೋಗೋಕ್ಕಾಗ್ತದೋ ಇಲ್ಲ ಅಂತೇಳಿ ಸೊ ಬಿಸ್ನೆಸ್ಗೆ ಜಾಯಿನ್ ಆದೆ ಆವಾಗ. ಸೊ ಅಲ್ಲಿಂದ ನಮ್ಮದೊಂದು ಬಿಸ್ನೆಸ್ ಸ್ಟಾರ್ಟ್ ಆಯಿತು. ಮತ್ತು ನೀರಿದೆ, ಗುಡ್ ಶೆಡ್ ಇದೆ, ಜಂಕ್ಷನ್ನು, ಈ ಥರ ಎಲ್ಲ ಫೆಸಿಲಿಟಿ ಇದ್ದರೂ ಕೂಡ ಹರಿಹರ ಯಾಕೆ ಡೆವಲಪ್ ಆಗಿಲ್ಲ? ಬಿಜೆಪಿಗೆ PSCM ಅಂತೇಳಿ ಒಂದು ಆರೋಪಗಳನ್ನಾಯಿತು ಕೋವಿಡ್ ಸಂದರ್ಭದಲ್ಲಿ. ಅವೆಲ್ಲ ಆರೋಪಗಳನ್ನು ಹರಿಹರ ವಿಧಾನಸಭೆಗೆ ಇವೆಲ್ಲ ಕಾನ್ಸೆಪ್ಟ್ಗಳನ್ನು ಕೈ ಹಿಡಿಲಿಲ್ವಾ, ಅಥವಾ ಪುರಾತನ ಕಾಲದಿಂದ ಬಂದಿರತಕ್ಕಂಥ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಶಾಸಕರಿರೋದಿಲ್ಲ, ಶಾಸಕರಿದ್ದಂಥ ಸಂದರ್ಭದಲ್ಲಿ ಸರ್ಕಾರ ಇರೋದಿಲ್ಲ? ನಾವು ಇಲ್ಲಿ ಬಡವರಿಗೆ ಹೊಟ್ಟೆ ತುಂಬಿಸೋಕ್ಕೆ, ಅವ್ರ ಮಕ್ಕಳು ಓದಿಸೋಕ್ಕೆ, ಬೇಸಿಕ್ ನೀಡಿಗೆ ಹೆಲ್ಪ್ ಮಾಡ್ತಾಯಿದ್ವಿ ನಾವು. ಒಬ್ಬ ಮನುಷ್ಯ ಬರಲಿ, ಮೇಲ್ದರ್ಜೆ ಕೆಳಗೆ ಬಡವರಾಗಿರಬಾರ್ದು ಯಾರು, ಅವನ ಪ್ರಯತ್ನಪಟ್ಟು ಅವನ ಪ್ರಯತ್ನದ ಜೊತೆ ನಮ್ಮದು ಸ್ವಲ್ಪ ಪ್ರಯತ್ನ ಇರಲಿ ಅಂತ ಸರ್ಕಾರ ಪ್ರಯತ್ನ ಪಡ್ತಾಯಿದೆ. ಪ್ರತಿಯೊಂದು ಕುಟುಂಬಕ್ಕೂ, ಬಡವ ಕುಟುಂಬಕ್ಕೂ ಮೇಲ್ ಬರಲಿಕ್ಕೆ ಒಂದು ಆಪ್ಷನ್. ಅದೇ ದುಡ್ಡು ಮಾರ್ಕೆಟಿಗೆ ಬಂದು ಬೀಳ್ತಾ ಇದೆ, ಮತ್ತು ಅದು ಬ್ಯಾಕ್ ಟು ಗೌರ್ಮೆಂಟಿಗೆ ಹೋಗ್ತಾ ಇದೆ, ಮತ್ತು ಅದರಿಂದ ಏನಾಗಬೇಕು ಆಗ್ತಾ ಇದ್ದಾವೆ. ನಮ್ಮ ಹರಿಹರದಲ್ಲಿ ಏನು BJP ಶಾಸಕರಿದ್ದಾರೆ ಅಂತೇಳಿ ಅಷ್ಟೇ ನಮಗೆ ಅನುದಾನ ಕಡಿಮೆ ಆಗ್ತಾ ಇದ್ದಾವೆ. ಬೇರೆ ತಾಲೂಕಲ್ಲಿ ಚೆಕ್ ಮಾಡಿ ಏನಾಗ್ತಾ ಇದೆ, ಟೆಕ್ನಿಕಲಾಗಿ ಅಲ್ಲಿ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ಬೈರನ್ಪಾದ ತುಂಬ ಟೆಕ್ನಿಕಲ್ ಇಶ್ಯೂ ಇದೆ. ಆ ಟೆಕ್ನಿಕಲ್ ನಾನು ಹ್ಯಾಂಡಲ್ ಮಾಡ್ತಾಯಿದ್ದೀನಿ ಪರ್ಸ್ನಲ್ಲಾಗಿ, ಬಿಕಾಸ್ ಐ ನೀಡೆಡ್, ನನ್ನ ತಾಲೂಕಿಗೆ ಬೇಕು. ಒಬ್ಬ ಮನುಷ್ಯ ಸಿಕ್ಕಿದ್ದ ನಮಗೆ ದಾವಣಗೆರೆ DCC ಆಫೀಸಲ್ಲಿ. ಅವನು ಅವತ್ತು ಎಲ್ಲ ಬಿಚ್ಚಿಡ್ತಾ ಇದ್ದ. ಯಾರೋ ನಮ್ಮ ಪಕ್ಷದ ಮುಖಂಡರು ಬಂದಿದ್ದರು. ಅವನು ಹೇಳ್ತಾ ಇದ್ದ, 36 ವರ್ಷದಿಂದ ನಾನು BJPಲಿದ್ದೀನಿ, BJP ಹೆಂಗೆ ಗೆಲ್ತಾ ಇತ್ತು ನನಗೆ ಗೊತ್ತು, ಅಷ್ಟು EVM ಮಿಷಿನ್ ಹ್ಯಾಕ್ ಮಾಡಿದ್ರು ಇದು ಅಂತ. ಅವ್ನ ಫೋನ್ ನಂಬರ್ ತೊಗೊಂಡು ಅವನಿಗೆ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ. ಇಂದು ಮಧ್ಯ ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಅನೇಕ ವಿಚಾರಗಳನ್ನು ಇಟ್ಟುಕೊಂಡು ಮುಂಬರ್ತಾ ಇರುವಂಥ 2028-29 ಹಿನ್ನೆಲೆಯಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಗ್ರೌಂಡ್ ರಿಯಾಲಿಟಿ ವರ್ಕನ್ನು ಕೂಡ ನಡೀತಾ ಇದೆ. ಅದರ ಜೊತೆಯಲ್ಲೂ ಕೂಡ 2.5 ವರ್ಷದ ರಾಜ್ಯ ಸರ್ಕಾರ, 11.5 ವರ್ಷದ ಕೇಂದ್ರ ಸರ್ಕಾರ, 1.5 ವರ್ಷದ BJP JDS ಮೈತ್ರಿ ವಿಷಯಗಳನ್ನಾಗಿರಲಿ, ಮತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯುವಕರಿಗೆ ಆದ್ಯತೆ ನೀಡುವುದರ ಬಗ್ಗೆ ಆಗಿರಲಿ, ಮತ್ತು ಮುಂದಿನ ನಾಯಕತ್ವ ವಹಿಸಿಕೊಂಡು ಯುವಕರನ್ನು ಯುವ ಪೀಳಿಗೆವಾಗಿ ಮತ್ತು ಯುವ ಜನ್ರೇಷನ್ನ ಅಪ್ಡೇಟ್ ಮಾಡೋದ್ರಲ್ಲಿ ಆಗಿರಲಿ, ಹಳಬರು 2Gಗೆ ಸೀಮಿತವಾದರು, ಮಧ್ಯದಲ್ಲಿ ಬಂದಂಥವರು 3G 4Gಗೆ ಬಂದರು, ಈಗ ಬರ್ತಾ ಇರುವಂಥ 5G ಮತ್ತು AI ಜನ್ರೇಷನ್ಗೆ ಈಗಿನ ಯುವಕರು ನಮಗೆ ಬೇಕಾಗಿದ್ದಾರೆ ಅನ್ನುವಂಥ ಈ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನಸಾಮಾನ್ಯರ ವಿಚಾರಧಾರೆಗಳನ್ನಾಗಿರಲಿ, ನಾಯಕತ್ವ ಬದಲಾವಣೆಗಿಂತ ನಾಯಕತ್ವದಲ್ಲಿ ಹೋರಾಟದ ಕಿಚ್ಚಿದ್ದಿರ್ತಕ್ಕಂಥ ಆ ಒಂದು ಕ್ಷೇತ್ರದಲ್ಲಿ ಯುವಕರ ಪಡೆಗಳನ್ನಾಗಿರಲಿ, ಯುವತಿಯರ ಸಪೋರ್ಟ್ಗಳನ್ನಾಗಿರಲಿ, ಇವೆಲ್ಲ ವಿಷಯಗಳನ್ನು ಇಟ್ಟುಕೊಂಡು ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಗ್ರೌಂಡ್ ರಿಯಾಲಿಟಿ ವರ್ಕಿಗೆ ಹೋಗ್ತಾ ಇದ್ದೀವಿ. ಇಂದು ನಾವು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಮಧ್ಯ ಕರ್ನಾಟಕ ಭಾಗದಿಂದ ಪ್ರಾರಂಭವಾಗುವಂಥ ಜಿಲ್ಲೆ, ದಾವಣಗೆರೆ ಜಿಲ್ಲೆಯ ಹರಿಹರ ವಿಧಾನಸಭಾ ಕ್ಷೇತ್ರದ ಹರಿಹರ ವಿಧಾನಸಭೆ ಚುನಾವಣೆಯಲ್ಲಿ ಕಳೆದ 2023 ಚುನಾವಣೆಯಲ್ಲಿ ಡಿಫಿಡೇಟ್ ಅನ್ನೋದಕ್ಕಿಂತ ಕೆಲವೊಂದಿಷ್ಟು ಮತಗಳಿಂದ ಪರಾಜಿತ ಆಗಿ ಕ್ಷೇತ್ರದಲ್ಲಿ ಹೋರಾಟ, ಕ್ಷೇತ್ರದಲ್ಲಿ ಜನಸೇವೆನೇ ಜನಾರ್ದನ ಸೇವೆ, ನಾನು ಜನನಾಯಕನಲ್ಲ ನಾನು ಜನಸೇವಕ ಅನ್ಕೊಂಡು ಸತತವಾಗಿ 2.5 ವರ್ಷದಿಂದ ಪರಾಜಿತ ಆದರೂ ಕೂಡ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾ, ಮತ್ತೆ ಕೋವಿಡ್ ಸಂದರ್ಭದಲ್ಲಿ ಇವರ ಹೋರಾಟಗಳನ್ನು, ಕೋವಿಡ್ ಜೊತೆ ಹೋರಾಟ ಮಾಡಿರ್ತಕ್ಕಂಥದ್ದಾಗಿರಲಿ, ಮತ್ತು 2.5 ವರ್ಷದಿಂದ ಹರಿಹರ ತಾಲೂಕಾ ವಿಧಾನಸಭಾ ಕ್ಷೇತ್ರದ ಹರಿಹರ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಕಮಿಟಿ ಅಧ್ಯಕ್ಷರಾಗಿ ಮುಂದುವರಿತಾ ಇರೋಂಥ, ಮತ್ತು 2028 ಶಾಸಕ ನಾನಲ್ಲ, ನಾಯಕರು ಒಪ್ಪಿದರೆ, ಕ್ಷೇತ್ರ ಜನ ಒಪ್ಪಿದರೆ ನಾನು ಈ ಕ್ಷೇತ್ರದ ನಾಯಕನಾಗಿ ಹೊರಟಿರ್ತಕ್ಕಂಥ ಮಾನ್ಯ ಶ್ರೀನಿವಾಸ್ ನಂದಿಗಾವಿ ಅವರು ಇಂದು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ, ಈ ಸಂದರ್ಶನ ಜೊತೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ. ಆರೋಗ್ಯ ಹೇಗಿದೆ ಸರ್? ಚೆನ್ನಾಗಿದೆ. ನನ್ನ ಮೊದಲನೇ ಬೇಸಿಕ್ ಪ್ರಶ್ನೆ ಬರೋದಕ್ಕಿಂತ ಪೂರ್ವಕವಾಗಿ ಸ್ವಲ್ಪ ನಿಮ್ಮ ತಾಳ್ಮೆಯ ರಹಸ್ಯ, ಇದಕ್ಕಿಂತ ಹಿಂದಗಡೆ ನಿಮ್ಮ ವಯಸ್ಸು. ನೀನು ಹೆಂಗೆ ಹೇಳಿದೆ ತಾಳ್ಮೆ ಅಂತ? ಇವತ್ತು ನೋಡ್ತಾ ಇದ್ದೀರಿ ನೀವು, ಇವತ್ತು ನಿಮ್ಮ ಇದರಲ್ಲೇ ಗೊತ್ತಾಗುತ್ತೆ ಸರ್. ಅದು ಎಷ್ಟಿರ್ಬೋದು ಸರ್ ವಯಸ್ಸು ನಿಮ್ಗೀಗ? ನನಗೆ 46. 46 ರನ್ನಿಂಗ್. ಇಷ್ಟು ತಾಳ್ಮೆ ಹೇಗೆ ಸರ್ ನಿಮಗೆ?
ತಾಳ್ಮೆ ಮುಂಚಿಂದ ಬಂದಿದೆ, ಹುಟ್ಟಾಗಿಂದ ತಾಳ್ಮೆ. ಮನೇಲಿ ದೊಡ್ಡ ಮಗ, Yes. ಜವಾಬ್ದಾರಿ ಜಾಸ್ತಿ. Yes. ನಮ್ಮ ತಂದೆಯವ್ರಿಗೆ 5 ಜನ ಮಕ್ಕಳು, ಹ್ಮ್. ಹಂಗಾಗಿ ಸ್ವಲ್ಪ ಜವಾಬ್ದಾರಿ ನಿಮ್ಮ ಎಲ್ಲಿರುತ್ತೆ ಅಲ್ಲಿ ತಾಳ್ಮೆ ಜಾಸ್ತಿ ನಿಮ್ಮ ಇರುತ್ತೆ. ಕುಟುಂಬ ಅನ್ನೋದಕ್ಕಿಂತ ನಿಮ್ಮ ಬಾಲ್ಯ ಜೀವನ ಕಡೆ ಬರ್ಬೇಕಂತ ನನಗೆ ತುಂಬಾ ಆಸಕ್ತಿ. ಹೇಗೆ ಎಲ್ಲಿಂದ ಪ್ರಾರಂಭ ಆಯಿತು ತುಂಟತನ? ಇಲ್ಲ, ತುಂಟ ಅಂತ ಏನಿರಲಿಲ್ಲ, ಹ್ಮ್. ಒಳ್ಳೆ ಹುಡುಗ ಆಗಿದ್ದೆ. ತುಂಟ ಅಂತ ಏನಿಲ್ಲ, ತುಂಟತನ ಎಲ್ಲ ಏನಿಲ್ಲ. ಎಲ್ಲರಿಗೂ ಬೇಕಾದ ಹುಡುಗ ಆಗಿದ್ದೆ. ಎಲ್ಲರೂ ಇಷ್ಟಪಡ್ತಿದ್ರು, ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇದ್ದೆ. ಹೆಲ್ಪಿಂಗ್ ನೇಚರ್, ಮುಂಚೆಯಿಂದ ಹೆಲ್ಪಿಂಗ್ ನೇಚರ್, ಹ್ಮ್. ಅದೊಂದು ನೇಚರಿಂದ ಇದು ಎಲ್ಲ ಪ್ರಾರಂಭ ಮುಂದೆ ಆಗಿದೆ. ಪ್ರಾರಂಭ ಆಗಿದೆ. ನಾನು ಸಣ್ಣನಿದ್ದಾಗಿಂದನೂ ಎಲ್ಲ ನಮ್ಮ ಅಕ್ಕರು ಇರ್ಬೋದು, ನಮ್ಮ ಮನೆ ಹತ್ರ ಯಾರು ಜೊತಿದ್ರು. ಸಣ್ಣ ಎಕ್ಸಾಂಪಲ್, ತರಕಾರಿ ಮಾರ್ಕೆಟಿಗೆ ನಾವು ಅಮ್ಮ ಏನಾರು ಥರ ಕಳಿಸ್ತು ಅಂದರೆ ಒಂದು 10 ಮನೆ ಕೇಳ್ಕೊಂಡು ಹೋಗ್ತಿದ್ದೆ. ಹ್ಮ್. ಆಂಟಿ ನಿನಗೆ ಯಾರು ಬೇಕಾ, ಅಂಕಲ್ ನಿನಗೆ ಯಾರು ಬೇಕಾ, ತರಕಾರಿ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ ನಾನು, ಹ್ಮ್, ಹ್ಮ್, ಓ ಹ್ಮ್. ನಿಮಗೆ ಯಾರು ಬೇಕಾ, ಎಲ್ಲರಿಗೂ ತಂದು ಕೊಡೋದು. ಈ ಥರ ಒಂದು ಹವ್ಯಾಸದಲ್ಲಿ ಬೆಳೆದಿರೋದಷ್ಟೇ. Yes, okay. ಟೋಟಲಿ ಒಟ್ಟಾರೆ ನಿಮ್ಮ ಕುಟುಂಬದಲ್ಲಿ ಇರೋದು ಎಷ್ಟು ಜನ ಸರ್? ನಿಮ್ಮ ತಂದೆಯವರು ಮತ್ತೆ ತಂದೆಯ ಚಿಕ್ಕಪ್ಪ ದೊಡ್ಡಪ್ಪ ಹಿಡ್ಕೊಂಡು. ನಮ್ಮ ತಂದೆಯವರು ಅವ್ರು 3 ಜನ. Yes. ನಮ್ಮ ತಂದೆಯವರು ದೊಡ್ಡಣ್ಣ ಒಬ್ಬರು ಆವಾಗಲೇ ತೀರ್ಕೊಂಡ್ರು. ಹ್ಮ್. ಅವ್ರ ತಮ್ಮ ಒಬ್ರು ಇದ್ದಾರೆ, ನಂದಿಗಾವಲ್ಲಿ ಇರ್ತಾರೆ. ಅವ್ರು 3 ಜನ. ನಮ್ಮ ತಂದೆಗೆ ನಾವು 5 ಜನ ಮಕ್ಕಳು, 3 ಜನ ಅಕ್ಕಂದ್ರು, ನಾನು ನಮ್ಮ ತಮ್ಮ 5 ಜನ. ಸೊ 7 ಜನ ಫ್ಯಾಮಿಲಿ. ನಮ್ಮದು ಭದ್ರಾವತಿ VSL ಇದ್ರು ನಮ್ಮ ತಂದೆ, ಅಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಶಿವಮೊಗ್ಗ ಡಿಸ್ಟಿಕ್. ಶಿವಮೊಗ್ಗ ಡಿಸ್ಟಿಕ್ ಭದ್ರಾವತಿ VSL ಇದ್ದರು. ಅಲ್ಲಿ ಗ್ಯಾಸ್ ಆ್ಯಂಡ್ ಫ್ಯೂಯಲ್ ಏಜೆನ್ಸಿ 73 ಅಲ್ಲಿಗೆ ಹೋಗಿ ಅಲ್ಲಿ ITI ಮಾಡಿಕೊಂಡು ಅಲ್ಲಿ ಜಾಯ್ನ್ ಆಗಿ, ಸೊ ಅಲ್ಲೇ ವರ್ಕ್ ಮಾಡ್ಕೊಂಡು, ಸೊ ಅಲ್ಲಿ ನಮ್ಮದೆಲ್ಲ ಬಾಲ್ಯ ಜೀವನ. ಅಲ್ಲಿ ಕನಕ ವಿದ್ಯಾಸಂಸ್ಥೆ ಅಂತ ನಮ್ಮ ತಂದೆಯವರೇ ಒಂದು ಸಂಘ ಕಟ್ಟಿದ್ರಲ್ಲಿ, ಕುರುಬ ಸಮಾಜ ಸಂಘ. ಅಲ್ಲಿಂದ ಒಂದು ಕನಕ ವಿದ್ಯಾಸಂಸ್ಥೆ ಸ್ಟಾರ್ಟ್ ಮಾಡಿ, ಅಹಿಂದ ಸಂಘಟನೆ. ಅಹಿಂದ ಸಂಘಟನೆ, ಅವರೆಲ್ಲ ತುಂಬ ಹೋರಾಟ ಇದ್ದರು. ಅದ್ರ ಜೊತೆಗೆ ಅಲ್ಲಿ ನಮ್ಮ ಸಮಾಜದ ಒಂದು ಸಂಘಟನೆ ಇರಲಿಲ್ಲ. ಸೊ ಇವರೇ ಮುಂಚೂಣಿಗೆ ಬಂದು ಅಲ್ಲಿ ಪ್ರತಿಯೊಂದು ಮನೆಗೂ ಓಡಾಡಿ, ಇವರೆಲ್ಲ ಯೂನಿಯನ್ ಲೀಡರ್ಸ್ ಇದ್ದರು. 6,000 ಜನ ಎಂಪ್ಲಾಯ್ಸ್ ಇದ್ದರು ಅವಾಗ VSL ಅಲ್ಲಿ. 2,000-3,000 ಜನ MPM ಅಲ್ಲಿದ್ದರು. ಸೊ ಈ ಕಡೆಯಿಂದ ತುಂಬ ಜನ ಹೋಗಿದ್ದರು. ಅವರೆಲ್ಲ ಒಂದು ಅಕ್ಯುಮುಲೇಟ್ ಮಾಡಿ ಒಂದು ಸಂಘ ಮಾಡಿ ಅದ್ರ ಥ್ರೂ ಒಂದು ಸ್ಕೂಲ್ ಮಾಡಿದ್ರು, ಕನಕ ವಿದ್ಯಾಸಂಸ್ಥೆ ಅಂತ. ಅಲ್ಲಿ 1 to 7th ಮಾಡಿದೆ. ಆಮೇಲೆ ಹೈಸ್ಕೂಲು MPM ಹೈಸ್ಕೂಲ್ ಅಂತ ಇದೆ, ಪೇಪರ್ಡಾನ್ ಹೈಸ್ಕೂಲ್ ಅಂತ. ಅಲ್ಲಿ ಹೈಸ್ಕೂಲ್ ಮುಗಿಸಿ ಫಸ್ಟ್ PUC ಇಲ್ಲಿ SJP ಕಾಲೇಜಿಗೆ ಜಾಯ್ನ್ ಆದ್ವಿ. ಸರಿ ಸರ್, ಮುಂದೆ ತಾವು ಕಾಲೇಜಿಗೆ ಜಾಯ್ನ್ ಆದ್ರಿ, ಹೆಂಗಿತ್ತು ಕಾಲೇಜ್ ಲೈಫ್ ನಿಮ್ಮದು? ಕಾಲೇಜ್ ಲೈಫ್ ಊರು ಬಿಟ್ಟು ಊರಿಗೆ ಬಂದಾಗ ಇಲ್ಲಿ ನಮಗೆ ಹೆಂಗೆ ರಜದಲ್ಲಿ ಯಾವಾಗಲೂ ಇಲ್ಲಿ ಇರ್ತಿದ್ವಿ ನಾವು. ಪ್ರತಿ ಬೇಸಿಗೆ ರಜೆ, ದಸರಾ ರಜೆ ನಮ್ಮ ರಿಲೇಟಿವ್ಸ್ ಎಲ್ಲ ಇಲ್ಲೇ ಎಲ್ಲ. ನಮ್ಮ ಅಪ್ಪಾಜಿ ಇದು ನಂದಿಗಾವಿ, ನಮ್ಮ ಅಮ್ಮನ ಬನ್ನಿಕೂಡು. ಸೊ ಎಲ್ಲ ರಿಲೇಟಿವ್ಸ್ ಮನೆಗೆ ಹೋಗ್ತಾ ಇದ್ವಲ್ಲ, ಇಲ್ಲಿ ಬರೋಕ್ಕೆ ಖುಷಿ ಇತ್ತು, ಹಿಂಗೇನು ತೊಂದರೆ ಇಲ್ಲ. ಇಲ್ಲಿ ಬಂದಾಗ ನಮಗೇನು ಹೊಸ ಊರು ಅಂತ ಏನು ಅನಿಸ್ಲಿಲ್ಲ. ಎಲ್ಲರೂ ಗೊತ್ತಿರೋರು, ಎಲ್ಲರೂ ಪರಿಚಯ ಇರೋರು ಇದ್ದರು. ಸೊ ಆ ಥರದ್ದೇನು ಡಿಫಿಕಲ್ಟಿ ಅನಿಸ್ತು, ಚೆನ್ನಾಗಿತ್ತು. ಒಳ್ಳೆ ಲೈಫ್ ಸ್ಟಾರ್ಟ್ ಆಯಿತು. ಎಲ್ಲಿವರೆಗೆ ಕಂಪ್ಲೀಟ್ ಆಗಿದೆ ಸರ್ ನಿಮ್ಮ ಶಿಕ್ಷಣ? ನಂದು PUC SJP ಮಾಡಿದೆ. ಈಗಿನ BSc ಜಾಯ್ನ್ ಆದ್ವಿ. BSc ಇನ್ಕಂಪ್ಲೀಟ್ ಆಯಿತು. ಸೊ BSc ಇನ್ಕಂಪ್ಲೀಟ್ ಆಗ್ತಿದ್ದಂಗೆ ನಂದು ನೆಕ್ಸ್ಟ್ ಬಿಸ್ನೆಸ್ಸಿಗೆ ಬಂದೆ. ನಮ್ಮ ತಂದೆಯವರು ಆಲ್ರೆಡಿ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಬಂದು ಅವರು ಮೇಸ್ ಬಿಸ್ನೆಸ್ ಮಾಡ್ತಾಯಿದ್ರು, ಮೇಸ್ ಟ್ರೇಡಿಂಗು. ಸೊ ಅವ್ರ ಜೊತೆ ನಾನು ಬಿಸ್ನೆಸ್ ಜಾಯ್ನ್ ಆದೆ. ಮೇಸ್ ಟ್ರೇಡಿಂಗ್ ಮಾಡ್ಕೊತಾ ರೈಸ್, ಭತ್ತ ವ್ಯಾಪಾರ ಮಾಡಿದ್ವಿ. ಆಮೇಲೆ ಕಾಂಟ್ರಾಕ್ಟ್ ಮಾಡ್ತಾಯಿದ್ದೆ. ಸೊ ಕಾಂಟ್ರಾಕ್ಟ್ ಈ ಥರ ಎಲ್ಲ ಸ್ಟಾರ್ಟ್ ಆಯಿತು. ಈಗ ಒಂದು ನಾನು ಸೆಕೆಂಡ್ ಇಯರ್ ಡಿಗ್ರಿ ಆ ಟೈಮಲ್ಲಿ ನಮ್ಮ ತಂದೆಯವರಿಗೆ ಒಂದು ಹೆಲ್ತ್ ಅಪ್ಸೆಟ್ ಆಯಿತು, ಮೇಜರ್ ಆಪ್ರೇಷನ್. ಸೊ ಆವಾಗ ಮತ್ತಿನ್ನೇನು ನಾನು ಹೊರಗೆ ಹೋಗೋಕ್ಕಾಗ್ತದೋ ಇಲ್ಲ ಅಂತೇಳಿ ಸೊ ಬಿಸ್ನೆಸ್ಸಿಗೆ ಜಾಯ್ನ್ ಆದೆ ಆವಾಗ. ಸೊ ಅಲ್ಲಿಂದ ನಮ್ಮದೊಂದು ಬಿಸ್ನೆಸ್ ಸ್ಟಾರ್ಟ್ ಆಯಿತು. ಬಿಸ್ನೆಸ್ ಜೀವನ ಸ್ಟಾರ್ಟ್ ಆಯಿತು. ಅಲ್ಲಿಗೆ ಓದ್ ಕಡೆ ಕಡಿಮೆ ಇಂಟ್ರೆಸ್ಟ್ ಆಯಿತು. ಸೊ ಅಲ್ಲಿಂದ ಬಿಸ್ನೆಸ್ಸು ಆವಾಗಲೇ ನಮ್ಮದು ಸೋಷಿಯಲ್ ಸರ್ವಿಸ್ ಎಲ್ಲ ಸ್ಟಾರ್ಟ್ ಆಗಿದ್ದು. ಇಂಡಿಯನ್ ಜೂನಿಯರ್ ಚೇಂಬರ್ಸ್ ಅಂತ ಒಂದು ಆರ್ಗನೈಸೇಷನ್ ಇತ್ತು, ಸೆಂಟ್ರಲ್ ಆರ್ಗನೈಸೇಷನ್. ಅಲ್ಲಿ ಹರಿಹರದಲ್ಲಿ ಅದು ಆರ್ಗನೈಸೇಷನ್ ಇರಲಿಲ್ಲ. ಸೊ ಅದನ್ನು ನಮ್ಮ ಪರಿಚಯದವರು ದಾವಣಗೆರೆಯಿಂದ ಅಪ್ರೋಚ್ ಮಾಡಿದ್ರು. ಈ ಥರ ನೀನು ಒಳ್ಳೆ ಬಿಸ್ನೆಸ್ ಮಾಡ್ತಾಯಿದ್ದೀಯ, ಚೆನ್ನಾಗಿದೆ, ನಿಮ್ಮ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದಾರೆ, ನಿಮ್ಮ ಫ್ರೆಂಡ್ ಸರ್ಕಲ್ ಚೆನ್ನಾಗಿದೆ, ಒಳ್ಳೆ ನೇಮ್ ಇಟ್ಕೊಂಡಿದ್ಯಾ, ಇದನ್ನು ಯಾಕೆ ಸ್ಟಾರ್ಟ್ ಮಾಡಬಾರ್ದು ನೀನು ಅಂತ ಹರಿಹರೇಶ್ವರ ಇದು ಜೂನಿಯರ್ ಚೇಂಬರ್ಸ್ ಅಂತ ಹೇಳಿ ಒಂದು ಸ್ಟಾರ್ಟ್ ಮಾಡಿದ್ವಿ. ಆವಾಗ ಅಲ್ಲಿಂದ ನಮ್ಮದು ಈ ಸರ್ವಿಸ್ ಮೋಟಿವೇಶನ್ನು ಇದೆಲ್ಲ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಸರ್ವಿಸ್ ಮೋಟಿವೇಶನ್ನು, ಪೇಷನ್ಸ್ ಅವಾಗೆಲ್ಲ ತುಂಬ ಒಳ್ಳೆ ಸ್ಪೀಚಸ್ ಎಲ್ಲ ನಡೀತಾ ಇತ್ತು ಇಂಡಿಯನ್ ಜೂನಿಯರ್ ಚೇಂಬರ್ಸಿಂದ. ಈಗಲೂ ಇದೆ ಕೆಲವೊಂದು ಕಡೆ, ಅವನ್ನೆಲ್ಲ ಅಟೆಂಡ್ ಮಾಡ್ತಾಯಿದ್ದೆ. ಹರಿಹರದಲ್ಲಿ ಫೌಂಡರ್ ಪ್ರೆಸಿಡೆಂಟ್ ಆದೆ, 2 ವರ್ಷ ಫೌಂಡರ್ ಪ್ರೆಸಿಡೆಂಟ್ ಇದ್ದೆ. ಸೊ ಆವಾಗ ಸರ್ವಿಸ್ ಜೀವನ ಪ್ಲಸ್ ಬಿಸ್ನೆಸ್ಸು ಎಲ್ಲ ಒಟ್ಟಿಗೆ ರನ್ ಆಗ್ತಾಯಿತ್ತು. ಮ್ಯಾರೇಜ್ ಆಗಿದ್ದು ಯಾವ ಡೇಟ್ನಲ್ಲಿ, ಯಾವ ಇಸ್ವಿಯಲ್ಲಿ ಸರ್? 2010 February 17th. ಅಲ್ಲಿಂದ ತಾವು ದಾಂಪತ್ಯ ಜೀವನಕ್ಕೆ ಪ್ರವೇಶ ಮಾಡಿದ್ರಿ. ಹೇಗಿತ್ತು ಲೈಫ್ ಅದು? ಅವಾಗ ನಾನು ಫಾರಿನಲ್ಲಿದ್ದೆ. 2003 ತನಕ ಎಲ್ಲ ಬಿಸ್ನೆಸ್ ಮಾಡಿ 2003ರಿಂದ ಹಾಂಗ್ಕಾಂಗಿಗೆ ಶಿಫ್ಟ್ ಆದೆ. ಅಲ್ಲಿ ನಮ್ಮದೊಂದು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಿದ್ದೆ. ಅದ್ರ ಮುಖಾಂತರ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾಯಿದ್ದೆ.
ಅಲ್ಲೊಂದು ಆಫರ್ ಬಂತು, ಅಲ್ಲಿಗೆ ಹೋದೆ. ಸೊ ಹೊರಗಡೆ ಹೋದಾಗ ಇಲ್ಲಿ ವರ್ಷಕ್ಕೆ 15 ದಿವಸ ರಜಾ, ಬಂದಾಗ ಫ್ರೆಂಡ್ಸ್ ಜೊತೆ ಸ್ವಲ್ಪ ದಿವಸ ಹೆಣ್ಣು ಹುಡ್ಕೋದು ಇವೆಲ್ಲ ಟೈಮ್, ಹಂಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು ಮ್ಯಾರೇಜ್. 30 ವರ್ಷಕ್ಕೆ ಮ್ಯಾರೇಜ್ ಆಯಿತು. ಚೆನ್ನಾಗಿತ್ತು. ಫಸ್ಟ್ 7 ವರ್ಷ ಬಿಫೋರ್ ಮ್ಯಾರೇಜು ಹಾಂಗ್ಕಾಂಗ್ಲಿದ್ದೆ, ಮದುವೆ ಆದಮೇಲೆ ಮತ್ತೆ 7 ವರ್ಷ ಇದ್ದೆ. ಚೆನ್ನಾಗಿತ್ತಲ್ಲ ಲೈಫ್. ಸಮಾಜ ಸೇವೆ ತಮ್ಮ ಒಂದು ಬಾಲ್ಯ ಜೀವನದಿಂದ ಬಂದಿದ್ದು ನಿಮಗೆ. ಯಾಕಂದ್ರೆ ಆಮೇಲೆ ನಮ್ಮ ತಂದೆಯವರಿಂದ ಭಾಳ, ಅವರು ಯಾವಾಗಲೂ ಸರ್ವಿಸ್ ಮೋಟಿವೇಶನ್, ಯಾವಾಗಲೂ ಸಮಾಜ, ಸ್ಕೂಲು. ಅವರು 2 ಸ್ಕೂಲ್ ಮಾಡಿದ್ರು ಭದ್ರಾವತಿಲಿ. ಆ ಸ್ಕೂಲಿಗೆ ಎಷ್ಟು ಟೈಮ್ ಕೊಡ್ತಾಯಿದ್ರು ಅಂತ ಗೊತ್ತು. ನಮ್ಗಿಂತ ಜಾಸ್ತಿ ಸ್ಕೂಲ್ ಕಡೆನೇ ಹೋಗ್ತಾಯಿದ್ರು. ಅವೆಲ್ಲ ಇವತ್ತು ತುಂಬ ದೊಡ್ಡದಾಗಿ ಬೆಳೆದ ಸ್ಕೂಲ್ಸ್ ಎಲ್ಲ. ಸೊ ಅವರಿಂದ ಒಂದು ಸರ್ವಿಸ್ ಮೋಟಿವೇಶನ್. ಯಾವತ್ತಾದ್ರೂ ಅನ್ಕೊಂಡಿದ್ರ ಲೀಡರ್ ಕ್ವಾಲಿಟಿ, ಲೀಡರ್ಶಿಪ್ಪು, ರಾಜಕೀಯ ಎಂಟ್ರಿ? ಹೇಗೆ ಸಡನ್ಲಿ ಎಂಟ್ರಿ ಇದು? ಸಡನ್ಲಿ ಎಂಟ್ರಿ ಅಂತ ಅನ್ನೋದಕ್ಕೆ ಇಲ್ಲಿ ಬಂದೆ ನಾನು 2017 ನವಂಬರ್ ಹರಿಹರ ಶಿಫ್ಟ್ ಆದ್ವಿ. 15 ವರ್ಷ ಫಾರಿನ್ ಜೀವನ, ಬಂದು ಇಲ್ಲೇನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತೆಲ್ಲ ಸೆಟಪ್ ಮಾಡ್ಕೊಂಡೆ. ಸೊ ಹಳೆ ಸರ್ವಿಸ್ ಮೋಟಿವೇಶನ್ ಇಲ್ಲೆಲ್ಲ ಹರಿಹರಕ್ಕೆ ಏನೇನು ಲ್ಯಾಕ್ಸ್ ಆಗಿದೆ ಅಂದರೆ, ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಬಂದಾಗಿತ್ತು, ತುಂಬ ಹೋರಾಟ ಮಾಡಿದ್ರು, ಉಳಿಸ್ಕೊಳಕ್ಕಾಗಲಿಲ್ಲ. ಮತ್ತು ನೀರಿದೆ, ಗುಡ್ ಶೆಡ್ ಇದೆ, ಜಂಕ್ಷನ್ನು, ಈ ಥರ ಎಲ್ಲ ಫೆಸಿಲಿಟಿ ಇದ್ದರೂ ಕೂಡ ಹರಿಹರ ಯಾಕೆ ಡೆವಲಪ್ ಆಗ್ತಿಲ್ಲ, ಏನೋ ಒಂದು ಪ್ರಯತ್ನ ಮಾಡೋಣ ಅಂತ. ಆವಾಗ ಫಸ್ಟು ನಾನು ಸ್ಟಾರ್ಟ್ ಮಾಡಿದ್ದು ಉದ್ಯೋಗಕ್ಕಾಗಿ ಹೋರಾಟ ಅಂತ ಒಂದು ಮಾಡಿದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್. ಅದಕ್ಕಿಂತ ಮುಂಚೆ ಇದು ಮೆಡಿಕಲ್ ಕಾಲೇಜ್, ನಮ್ಮ ಗೌರ್ಮೆಂಟಿಂದ ಮೆಡಿಕಲ್ ಕಾಲೇಜ್ಗಳು ಅಲಾಟ್ ಮಾಡಲಿಕ್ಕೆ ಒಂದು ಅನೌನ್ಸ್ಮೆಂಟ್ ಆಯಿತು. ಸೊ ಹರಿಹರಕ್ಕೆ ಯಾಕೆ ಪ್ರಯತ್ನ ಮಾಡಬಾರ್ದು ಅಂತೇಳಿ, ಹರಿಹರದಕ್ಕೆ ಮೆಡಿಕಲ್ ಕಾಲೇಜು ಬೇಕು ಅಂತೇಳಿ ಅಭಿಯಾನ, ಅದನ್ನು ತುಂಬ ಚೆನ್ನಾಗಿ ಎಲ್ಲ ಇಡೀ ಹರಿಹರ ತಾಲೂಕಿನವರೆಲ್ಲ ಬಂದು ಸಪೋರ್ಟ್ ಮಾಡಿದರು. ಒಂದು ಸಹಿ ಅಭಿಯಾನ ಅಂತ ಮಾಡಿ ಒಂದು 6,500 ಸಹಿ ಕಲೆಕ್ಟ್ ಮಾಡಿ CMಗೆ, ನಮ್ಮ ಪ್ರೈಮ್ ಮಿನಿಸ್ಟ್ರಿಗೆ ಎಲ್ಲರಿಗೂ ಕಳಿಸ್ಕೊಟ್ಟೆ. ಆವಾಗ ಈ ಥರ ಇಲ್ಲಿ ನೀಡೆಡ್ ಇದೆ, ಇದು ಜಾಗನೂ ಚೆನ್ನಾಗಿದೆ, ಕರ್ನಾಟಕ ಸೆಂಟ್ರಲ್ ಪ್ಲೇಸ್ ಇದು ಅಂತ. ಸೊ ಅದಾದಮೇಲೆ ಉದ್ಯೋಗಕ್ಕಾಗಿ ಹೋರಾಟ ಅಂತ ಮಾಡಿದೆ. ಉದ್ಯೋಗಕ್ಕಾಗಿ ಹೋರಾಟ ಯಾಕೆ ಮಾಡಿದೆ ಅಂದರೆ, MRPL ಅಂತೇಳಿ ಒಂದು ಫ್ಯಾಕ್ಟ್ರಿ ಸ್ಯಾಂಕ್ಷನ್ ಆಗಿತ್ತು ಹರಿಹರಕ್ಕೆ, ಬಟ್ ಅದೇನು ಮೂಮೆಂಟ್ ಆಗ್ತಿರಲಿಲ್ಲ. ಸೊ ಅಲ್ಲಿ ಇನ್ವಾಲ್ವ್ ಆಗಿ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಅವ್ರಿಗೆ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಆವಾಗ ನಮ್ಮ MP ಅವರು ಬಂದು ಪ್ರಾಮಿಸ್ ಮಾಡಿದರು, ಮುಂದಿನ ವರ್ಷ ಸ್ಟಾರ್ಟ್ ಮಾಡ್ತೀವಿ ಅಂತ. ಸೊ ಸಿದ್ದೇಶ್ ಅವರು ಇದ್ದರು ಅವಾಗ. ಬಟ್ ಅದೇನು ಟೆಕ್ನಿಕಲ್ ಪ್ರಾಬ್ಲಮ್ ಆಯಿತು ಗೊತ್ತಿಲ್ಲ, ಅದು ಸ್ಟಾರ್ಟ್ ಆಗಲಿಲ್ಲ. ಕೊನೆಗೆ ಒಂದು ಸಾಯಿಲ್ ಟೆಸ್ಟ್ ಮಾಡಿದರು, ಕಾಂಪೌಂಡ್ ಟೆಂಡರ್ ಕರೆದ್ರು, ಏನೋ ಒಂದು ಹಂತಕ್ಕೆ ಬರ್ತಾ ಇತ್ತು. ಅದು ಮತ್ತೆ ಹಂಗೆ ನಿಂತ್ಕೊಂಡು ಹೋಯ್ತು. ನಮ್ಮ ಕೈಯಲ್ಲಿ ಸರ್ಕಾರ ಇರಲಿಲ್ಲ, ಏನಿರಲಿಲ್ಲ. ಸೊ ಇವೆರಡು ಹೋರಾಟದ ಮುಖಾಂತರ ಆವಾಗ ಇಲ್ಲಿ ಹರಿಹರಕ್ಕೆ ಏನೇನು ಬೇಕು, ಫ್ಯಾಕ್ಟ್ರೀಸ್ ರಿಪ್ಲೇಸ್ಮೆಂಟ್ ಇರಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ IT ಕಂಪ್ನಿ ತುಂಬ ಜನ ಇದ್ದರು, ಅವ್ರನ್ನೆಲ್ಲ ಅಪ್ರೋಚ್ ಮಾಡಿದ್ವಿ, ಬ್ಯಾಕ್ ಎಂಡ್ ವರ್ಕ್ ಇಲ್ಲೆಲ್ಲ ನೀವು ಮಾಡ್ಕೋಬೋದಲ್ಲ ಅಂತ. ಸೊ ಹರಿಹರಕ್ಕೆ ಏನಾದರೂ, ಆಮೇಲೆ ಒಳ್ಳೆಯ ಪಕ್ಕಕ್ಕಿದ್ರು ಕುಡಿಯೋ ನೀರಿಗೆ ಇಲ್ಲಿ ಸಮ್ಮರಲ್ಲಿ ಪ್ರಾಬ್ಲಮ್ಮು. ಆ ಕಡೆ ಎಲ್ಲ ಟೇಲ್ ಲ್ಯಾಂಡಲ್ಲಿ ಸುಮಾರು ಒಂದು 4,000 to 5,000 ಎಕರೆ ಜಮೀನು ಆಗಿ ಉಳಿತಾಯಿತ್ತು ಬೇಸಿಗೆಯಲ್ಲಿ. ಸೊ ಎಲ್ಲ ಅವೈಲೇಬಿಲಿಟಿ ಇಲ್ಲಿದೆ, ಜಸ್ಟ್ ಕನೆಕ್ಟಿವಿಟಿ ಮಾಡಬೇಕು. ಕನೆಕ್ಟಿವಿಟಿ ಮಾಡೋಕ್ಕೋಸ್ಕರ ಏನಾದರೂ ಒಂದು ಮಾಡೋಣ ಅಂತ ಹರಿಹರಕ್ಕೆ ನಾನು ಈ ಸೋಷಿಯಲ್ ಸರ್ವಿಸ್ ಅಗೇನ್ ಬ್ಯಾಕ್ ಟು ಇಂಡಿಯಾ ಬಂದಾಗ ಮತ್ತೆ ಈ ಥರ ಮಾಡೋಣ ಅಂತ ಜಂಪ್ ಆದಾಗ ಎಲ್ಲರೂ ಸಪೋರ್ಟ್ ಮಾಡಿದಾಗ ಅವರೇ ಚೂಸ್ ಮಾಡ್ಕೊಂಡಿದ್ದು. ನನಗೆ ಇವತ್ತು ಒಂದು ಸರಿ ಎಲ್ಲೋ ಒಂದು ಕಡೆ ಇವಾಗ ಕುತ್ಕೊಂಡು ಯೋಚನೆ ಮಾಡ್ತೀನಿ, ನಾನು ಯಾವತ್ತು MLA ಆಗ್ತೀನಿ ಅಂತ ಹೇಳಿದ್ದೆ, ಯಾರ ಹತ್ರ ಹೇಳಿದ್ದೆ ಅನ್ನೋದು ಇಲ್ಲೇ ನನಗೆ ಗೊತ್ತಿಲ್ಲ. ಆಮೇಲೆ ನನಗೆ ಯಾರ್ಯಾರು ಪುಷ್ ಮಾಡಿದ್ರಲ್ಲ ಇನಿಷಿಯಲಿ, ಅವ್ರಿಗೆ ಕೇಳ್ತೀನಿ, ನಾನು ಯಾವಾಗಾರ ಹೇಳಿದ್ದ, ನೀವು ಯಾವಾಗಾರ ಕೇಳಿದ್ರಾ? ಇಲ್ಲ. ಅದು ಹೆಂಗೆ ಬಂತು ಅಂದರೆ, ಈ 2-3 ಹೋರಾಟ ಜೊತೆ ಕೊರೋನಾ ಬಂತು. ಕೊರೋನಾದಲ್ಲಿ ನಮ್ಮ ಟೀಮ್ ಎಲ್ಲ ಫುಲ್ ಸರ್ವಿಸ್ ಮಾಡ್ತು. ಎಲ್ಲ ತುಂಬ ಹಾರಿಬಲ್ ಎಕ್ಸ್ಪೀರಿಯೆನ್ಸು. ಪಾಪ ಇವತ್ತಿದ್ದವ್ರು ನಾಳೆ ಇರ್ತಿರ್ಲಿಲ್ಲ, ಇವತ್ತು ನಾನು ರೇಷನ್ ಕಿಟ್ ಕೊಟ್ಬಿಡ್ತಿದ್ದೆ, ನಾಳೆ ಇರ್ತಿರಲಿಲ್ಲ, ಮತ್ತು ಅವ್ರು ಹೆಣ ತೊಗೊಂಡೋಗ್ಬೇಕು. ಪ್ರತಿ ದಿವಸ ಬಾಪೂಜಿ ಹಾಸ್ಪಿಟ್ಲ್ ವಿಸಿಟ್ ಮಾಡ್ತಾಯಿದ್ದೆ. ಬಾಪೂಜಿ ರಾತ್ರಿ ನಮ್ಮ ಹರಿಹರ ಪೇಷಂಟ್ಸ್ಗಳು ಯಾವ ಥರ ಇದ್ದಾರೆ, ಅವ್ರಿಗೆ ಆಕ್ಸಿಜನ್ ಐತೋ ಇಲ್ಲೋ, ಸಿಲಿಂಡರ್ ಐತೋ ಇಲ್ಲೋ ಅಂತ. ನಮ್ಮ ಫ್ರೆಂಡ್ ಒಬ್ಬರು ಇದ್ದು ಡಾಕ್ಟರ್ ರಾಜೇಶ್ ಅಂತ, ಅವರು ಈಸ್ ಇನ್ಚಾರ್ಜ್ ಕೋವಿಡ್ ಸ್ಪೆಷಲಿಸ್ಟ್. ಅವರ ಹೆಲ್ಪ್ ತೊಗೊಂಡು ತುಂಬ ಜನಕ್ಕೆ ಬೆಡ್ ಕೊಡಿಸೋದು, ಇಂಜೆಕ್ಷನ್ ಕೊಡಿಸೋದು, ಶಿಫ್ಟ್ ಮಾಡೋದು. ನಮ್ಮ ಜೊತೆಗಿರೋರೆ ಇವತ್ತು ಸಿಕ್ಕ ತಕ್ಷಣ ಹೇಳ್ತಾರೆ, ನಿನ್ನಿಂದ ನಾನು ಬದುಕಿದ್ದೀನಿ ಅಂತ. ಬಟ್ ಅದು ನಾನು ಏನು ಮಾಡಿದೆ ಗೊತ್ತಿಲ್ಲ. ಅದು ರಾತ್ರಿ ಫೋನ್ ಮಾಡಿದರೆ ಎಲ್ಲೋ ಒಂದು 8-10 ಕಡೆ ಫೋನ್, ಎಲ್ಲ ಟ್ರ್ಯಾಕ್ ಇಟ್ಕೊತಿದ್ವಿ. DC ಇಂದ ಹಿಡಿದು ತಹಶೀಲ್ದಾರಿಂದ ಹಿಡಿದು ಎಲ್ಲ ಟ್ರ್ಯಾಕ್ ಇಟ್ಕೊತಿದ್ದೆ ನಾನು. ಎಲ್ಲರೂ ಚೆನ್ನಾಗಿದ್ದರು, ಒಳ್ಳೆ ಸರ್ವಿಸ್ ಮಾಡ್ತಿದ್ದೆ, ಮಾಡಪ್ಪ ನೀನು ಮಾಡೋದು ನೋಡಿ ಇನ್ನೂ ಸ್ವಲ್ಪ ಜನ ಮಾಡ್ತಾಯಿದ್ದಾರೆ ಅಂತೇಳಿ ಪ್ರಮೋಟ್ ಮಾಡ್ತಾಯಿದ್ರು. ರಾತ್ರಿ 12 ಗಂಟೆಗೆ ಬೆಡ್ಗಳು ಬೇಕು, 4 ಗಂಟೆಗೆ ಆಕ್ಸಿಜನ್ ಬೇಕು, ಅನ್ಕಂಫರ್ಟ್ ಫೀಲ್ ಮಾಡ್ತಾಯಿದ್ದಾರೆ. ಸೊ ಅವಾಗ ಹೆಲ್ಪ್ ಮಾಡಿದ್ವಿ. ಹರಿಹರದಿಂದ ರಾಣೆಬೆನ್ನೂರು, ಶಿವಮೊಗ್ಗ, ಎಲ್ಲೆಲ್ಲೋ ಅಲ್ಲೊಂದು ಸ್ವಲ್ಪ ಬ್ರೀತಿಂಗ್ ಲೆವೆಲ್ ಚೆನ್ನಾಗಾಯಿತು ಅಂದ ತಕ್ಷಣ ದಾವಣಗೆರೆ ಶಿಫ್ಟ್ ಮಾಡ್ಕೊತಾ ಇದ್ದೆ. ದಾವಣಗೆರೆ ಸರಿ ಆದಮೇಲೆ ಮತ್ತೆ ಅವನಿಗೆ ಡಿಸ್ಚಾರ್ಜ್ ಮಾಡಿ
ಬೇರೆ ಪೇಷಂಟ್ ನಾವು ಇನ್ಯಾರಿಗೂ ಉಳಿಸ್ಬೇಕಾಗಿದ್ದು, ನೀನು ಜಲ್ದಿ ಮನೆಗೆ ಹೋಗಪ್ಪ, ಕ್ವಾರಂಟೈನ್ ನೀನು ಮನೆಗೆ ಹೋಗು ಅಂತಲೇ ಕಳಿಸಿದ್ದೀನಿ. ನೀನು ಆರಾಮಿದ್ಯಾ, ನೀನು ದಯವಿಟ್ಟು ಮನೆಗೆ ಹೋಗಿ ಮನೆ ಒಳಗೆ ರೂಮ್ನಾಗಿರು, ಇಲ್ಲಿ ಬೇರೆ ಪೇಷಂಟ್ ಟ್ರೀಟ್ಮೆಂಟ್ ಕೊಡ್ಬೇಕು. ಇವೆಲ್ಲ ಒಳ್ಳೆ ನೆನಪು. ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ಮಾಡೋಣ, ಈಗ ರೇಷನ್ ಖಾಲಿ ಆಗೈತೆ ಅಂತ, ಹಾಲು ಖಾಲಿ ಆಗೈತೆ ಅಂತ ಅವರಿಗೆಲ್ಲ ಕೊಟ್ಬಿಡ್ತಾರೆ. ಡ್ರೈವರು ಕರ್ಕೊಳ್ಳಿಲ್ಲ ಅವಾಗ, ನಾನು ಡ್ರೈವರ್ ಕರ್ಕೊಂಡ್ರೆ ಅವರು ಯಾವ ಥರ ಟ್ರೀಟ್ಮೆಂಟ್ ತೊಗೊತಾರೆ ಏನಂತ ನಾನು ಒಬ್ಬನೇ ಹೊಡೆದೆ. ನಮ್ಮ ಮನೆಯವ್ರನ್ನೆಲ್ಲ ತವ್ರ ಮನೆಗೆ ಇಟ್ಟಿದ್ದೆ, ನಾನು ಒಬ್ಬನೇ ಮನೇಲಿದ್ದೆ. ಅದೊಂಥರ ಜರ್ನಿ ಚೆನ್ನಾಗಿತ್ತು. ಬಟ್ ಸಪೋರ್ಟಿವ್ ಟೀಮ್ ತುಂಬ ಚೆನ್ನಾಗಿತ್ತು. ನಿಮ್ಮ ಕೋವಿಡಿನ ಹೋರಾಟ, ಅದು ಒಂಥರ ರಿಮೆಂಬರೆನ್ಸ್, ಲೈಫ್ ಟೈಮ್ ರಿಮೆಂಬರೆನ್ಸ್ ಅದು. ನೆಕ್ಸ್ಟ್ 2023ಕ್ಕಿಂತ ಬಿಫೋರ್ ಆಗಿ 2022ರಿಂದ ಪ್ರಿಪ್ರೇಷನ್ ಆದ್ರೆ ಸಡನ್ಲಿ 23ಕ್ಕೆ ಪ್ರಿಪ್ರೇಷನ್ ಆದ್ರೆ ಸರ್? ಇಲ್ಲ, ಪಬ್ಲಿಕ್ ಇನ್ಫ್ಲುಯೆನ್ಸ್ ಸ್ಟಾರ್ಟ್ ಆಯಿತು 1.5-2 ವರ್ಷ ಇದ್ದಂಗೆ. ಸೊ ಯೂತ್ಸ್ ಎಲ್ಲರೂ ಪ್ರಮೋಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಲೀಡರ್ಸು, ಕೆಲವೊಂದು ಜನ ಡಿಸ್ಟ್ರಿಕ್ಟ್ ಲೀಡರ್ಸು, ಸ್ಟೇಟ್ ಲೀಡರ್ಸು ಐಡೆಂಟಿಫೈ ಮಾಡಿದರು. ರಾಹುಲ್ ಗಾಂಧಿಯವರು ಆಲ್ರೆಡಿ ಅವರು ಯೂತ್ಸ್ ಲೀಡರ್ಸ್ ಯಾರ್ಯಾರಿದ್ದಾರೆ ಅಂತ ಆಲ್ರೆಡಿ ಸರ್ವೆ ಮಾಡ್ತಾಯಿದ್ರು. ಆ ಟೀಮಲ್ಲಿ ನಾನು ನನಗೆ ಗೊತ್ತಿಲ್ದಂಗೆ ಆ ಟೀಮಲ್ಲಿ ಪೊಲೀಸ್ ಇಂಟೆಲಿಜೆನ್ಸ್ ಇರ್ಬೋದು, ಬೇರೆ ಬೇರೆ ನ್ಯೂಸ್ ಪೇಪರಲ್ಲಿ ಅಲ್ಲಿ ಇಲ್ಲಿ ನೋಡ್ಕೊತಾ ಸೊ ಆಟೋಮೆಟಿಕ್ ಆಲ್ರೆಡಿ ಆ ಟ್ರ್ಯಾಕಿಗೆ ಬಂದುಬಿಟ್ಟಿದ್ದೆ. ಪಬ್ಲಿಕ್ ಇನ್ಫ್ಲುಯೆನ್ಸ್ ಯಾವತ್ತೂ ಎಲ್ಲೂ ಅಪ್ರೋಚ್ ಮಾಡಿಲ್ಲ. ಪಬ್ಲಿಕ್ ಇನ್ಫ್ಲುಯೆನ್ಸು 1.5 ವರ್ಷ ಇತ್ತು ಇನ್ನೂ ಎಲೆಕ್ಷನ್ನು. ಬಟ್ ನಾನು ಪಬ್ಲಿಕ್ ಕರೆದಾಗ ಹೋಗಲೇಬೇಕಲ್ಲ. ಸೊ ನಾನು ಯಾವತ್ತೂ ಎಲೆಕ್ಷನ್ ನಿಲ್ಬೇಕು, ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂತೇಳಿ ಕೆಲಸ ಮಾಡೋದನ್ನಲ್ಲ. ಸುಮ್ಮನೆ ಕೆಲಸ ಮಾಡೋಣ, ಅವಕಾಶ ಐತಿ ಕೆಲಸ ಮಾಡೋಣ, ಕೈಕಾಲು ಗಟ್ಟಿರೋ ಕೆಲಸ ಮಾಡೋಣ, ಅವಕಾಶ ಐತಿ ಕೆಲಸ ಮಾಡೋಣ. ಇವತ್ತಾದರೂ ಕೂಡ ಸೋತ್ರು ಕೂಡ ಅವಕಾಶ ಐತಿ ಕೆಲಸ ಮಾಡ್ತೀವಿ. ಕೊಟ್ಟಿದ್ದು ಸೊಸೈಟಿಗೆ ರಿಟರ್ನ್ ನಾವು ಕೊಡಬೇಕು. ರಿಟರ್ನ್ ಅದು ನಾವೇನು ಕೊಡ್ತೀವಿ ಅದು ನಾನು ಕಲ್ತಿದ್ದು ಮುಂಚೆಯಿಂದ. ನಮಗೆ ಇಷ್ಟೆಲ್ಲ ಸೊಸೈಟಿ ಕೊಟ್ಟಾಗ, ಸಮಾಜ ಕೊಟ್ಟಾಗ, ಈ ಪ್ರಕೃತಿ ಕೊಟ್ಟಾಗ ಅದಕ್ಕೆ ನಾವೇನು ಮಾಡಿದ್ವಿ ಅನ್ನೋದು, ಈ ಪ್ರಕೃತಿ ಏನು ನಮಗೇನು ಕೊಟ್ಟಿದೆ ಅದಕ್ಕೆ ನಾವು ಏನು ಮಾಡ್ತೀವಿ ಅದು ಭಾಳ ಇಂಪಾರ್ಟೆಂಟ್ ರೋಲ್ ಆಗುತ್ತೆ ನನ್ನ ಲೈಫಲ್ಲಿ. ಸೊ ರಿಟರ್ನ್ ಕೊಡೋದು, ಸೊ ಅದು ಒಂದು ಕಾನ್ಸೆಪ್ಟ್ ಮೇಲೆ ನಾನು ತುಂಬ ಬಿಲೀವ್ ಮಾಡ್ತೀನಿ. ಆ ಹೋರಾಟಗಳು ಜಾಯ್ನ್ ಆಯಿತು. ಹಂಗೆ ಎಗೇನ್ ನಮ್ಮ ಗುಂಪು ದೊಡ್ಡದಾಗ್ತಾ ಬಂತು. ಕೆಲವೊಂದು ಜನ ಆವಾಗ ನಮ್ಮ ಅಪ್ಪಾಜಿ ಅವರೆಲ್ಲ ಕಾಂಗ್ರೆಸ್ಸಲ್ಲೇ ಇದ್ದರು, ಎಲ್ಲರೂ ನಮ್ಮದು ಕಾಂಗ್ರೆಸ್ ಫ್ಯಾಮಿಲಿನೇ. ಸೊ ನಾನು ಗ್ಯಾಪ್ ಆಗಿತ್ತಲ್ಲ, ಮತ್ತೊಂದು ಸರಿ ರೀಜಾಯ್ನ್ ಆಗಬೇಕು ಅಂತ ನಮ್ಮವರೆಲ್ಲ ಕೇಳ್ಕೊಂಡ್ರು. ಈಗ ಕನ್ಫ್ಯೂಷನ್ ಇದೆ. ನಮ್ಮ ತಮ್ಮ ಹಿಂದೆ ಸ್ವಲ್ಪ BJP ಜೊತೆ ಇದ್ದ ಎಲೆಕ್ಷನ್ ಟೈಮಲ್ಲಿ, ನಾನು ಫಾರಿನ್ ಇಲ್ದಾಗ ಇಲ್ಲಿ ಕೌನ್ಸಿಲ್ ಎಲೆಕ್ಷನ್ ಟೈಮಲ್ಲಿ KJP ಜೊತೆ 2013 2013 KJP ಜೊತೆ ಎಲೆಕ್ಷನ್ ಕಾಂಟೆಸ್ಟ್ ಮಾಡಿದ್ದು. ಅದೆಲ್ಲ ಕನ್ಫ್ಯೂಷನ್ ಇದೆ, ಬೇಡ ಅಂತ ಇದೇ ಬಿಲ್ ಆ ಕಡೆ ಇದಕ್ಕಿದ್ದಂಗೆ ಅವರು ನಮ್ಮ ರಾಮಪ್ಪರು ನಮಗೆ ರಿಲೇಷನ್ ಆಗ್ತಾರೆ, ಅವ್ರ ಅಕ್ಕನ ಮಗಂಗೆ ನಮ್ಮ ಅಕ್ಕನ ಕೊಟ್ಟದ್ದೆ. ಸೊ ಜಾಯ್ನ್ ಆಗ್ಬಿಡಪ್ಪ ಅತ್ಲಾಗೆ ಅಂದು, ಆಯಿತು ಜಾಯ್ನ್ ಆಗ್ತೀನಿ ಬಿಡ್ರಿ. ಏನು ಎಕ್ಸ್ಪೆಕ್ಟೇಷನ್, ನನಗೇನು ಎಕ್ಸ್ಪೆಕ್ಟೇಷನ್ ಇಲ್ಲ. ನೀವು ಬರ್ತೀಯ ಬಾ, ಕರ್ಕೊ ಜೊತೆ ಬರ್ತೀನಿ, ಈಗ ಹೊರಗೆ ಕೆಲಸ ಮಾಡಿ ನಿನ್ನ ಜೊತೆ ಕೆಲಸ ಮಾಡ್ತೀನಿ ಅಂತ ಅವರು ಖುಷಿಯಿಂದ ಕರ್ಕೊಂಡು ಆವಾಗ ಮತ್ತು ನನ್ನ ಸ್ವಲ್ಪ ನಾಲೆಡ್ಜ್ ಇರೋದ್ರಿಂದ ಜನ ಎಲ್ಲ ಮಾತಾಡಿಸ್ತಾಯಿದ್ರು, ಕೊಡ್ತಾಯಿದ್ರು. ಅವರು ಕೂಡ ಸಪೋರ್ಟಿವ್ ಮಾಡಿದ್ರು. ಏನಾದ್ರು ಒಂದು ಪ್ರಾಬ್ಲಮ್ ಬಂದರೆ ನೋಡಪ್ಪ ಹ್ಯಾಂಡಲ್ ಮಾಡು, ಮಾತಾಡು ಅಂತ ಕೋಪ್ರೇಷನ್ ಕೊಟ್ಟರು. ನಂಗೆ ಆ ಥರ ಏನು ಥೀಮ್ ಇಟ್ಕೊಂಡು ಬಂದ್ರಿ? ಹರಿಹರ ವಿಧಾನಸಭಾ ಕ್ಷೇತ್ರಕ್ಕೆ ನೀವು ಸ್ಪರ್ಧೆ ಮಾಡಬೇಕಾದ್ರೆ, ಸ್ಪರ್ಧೆಗಿಂತ ಬಿಫೋರ್ ಆಗಿ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಆಗಿರಲಿ, ನಿಮಗೆ ಟಿಕೆಟ್ ನೀಡುವಂಥ ಸಂದರ್ಭದಲ್ಲಿ ನಿಮ್ಮನ್ನು ಸಿಂಗಲ್ ಪರ್ಸನ್ ಆಗಿ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಡಿಸ್ಕಷನ್ ಮಾಡ್ತಿರ್ತಾರೆ, ಫೈನಲ್ ಮಾಡ್ತಿರ್ತಾರೆ. ಆ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ಏನಪ್ಪ ಏನು ಥೀಮ್ ಇದೆ ನಿಮಗೆ ಹರಿಹರ ಬಗ್ಗೆ ಅಂತ ಕೇಳಿದ್ರೆ ಯಾವ್ಯಾವ ಆ ಥೀಮ್ಗಳನ್ನು ನೀವು ಕನಸು ಕಟ್ಕೊಂಡಿದ್ರಿ ಒಂದು ಯಂಗ್ ಜನ್ರೇಷನ್ಗೆ? ನಾ ಇವಾಗ ಹೇಳಿದಾಗ 2G ಇಂದ 3G, 3G ಇಂದ 5G, 5G ಇಂದ AI ಜನ್ರೇಷನ್ ಬರಬೇಕಾದ್ರೆ ಏನೇನು ಥೀಮ್ ಇಟ್ಕೊಂಡಿದ್ರಿ ನೀವು? ಹರಿಹರಕ್ಕೆ 3 ಥೀಮು: ಕುಡಿಯೋ ನೀರು ಮಾಡಬೇಕು, ಬಯಲಿನ ಪದ ತರಬೇಕು, ಫ್ಯಾಕ್ಟ್ರೀಸ್ ತರಬೇಕು. ಇಷ್ಟೇ, ಇವೇ 3 ಕೆಲಸ ಹರಿಹರಕ್ಕೆ ಇರೋದು. ಇನ್ಯಾವ ಕೆಲಸ ಇಲ್ಲ. ಸ್ಮಶಾನ, ಹಿಂದೂ ಸ್ಮಶಾನ ದೊಡ್ಡದು ಮಾಡಬೇಕು. ಊರು ಹುಡ್ತಾಗಿಂದ ಬರೀ 2 ಎಕರೆ ಐತಿ. ಈ ಥರ ಬೇಸಿಕ್ ಕಮ್ಯುನಿಟೀಸ್ ಕೊಟ್ಬಿಟ್ರೆ ಇಲ್ಲಿ ಏನು ಬೇಡ, ನಡೆದೋಗ್ಬಿಡುತ್ತೆ. ಒಂದು 2-3 ಫ್ಯಾಕ್ಟ್ರಿ ತಂದರೆ ಅಟ್ಲೀಸ್ಟ್ ನನ್ನ ಅವಾಗ ಕೋವಿಡ್ ಟೈಮಲ್ಲಿ ಒಂದು ಕ್ಯಾಲ್ಕುಲೇಷನ್ ಎಲ್ಲ ಮಾಡಿದ್ವಿ. ಯಾರ್ಯಾರು ಫ್ಯಾಕ್ಟ್ರಿ ಇಂಟ್ರೆಸ್ಟ್ ಇದ್ದಲ್ಲ ಅವ್ರನ್ನೆಲ್ಲ ತಂದು ಹಾಕಿದ್ದಾರೆ. ಹೆಚ್ಚು ಕಮ್ಮಿ ತಿಂಗಳಿಗೆ ಒಂದು 15-20 ಕೋಟಿ ಇಲ್ಲೇ ಕ್ಯಾಶ್ ಜನ್ರೇಟ್ ಆಗಿ ಇಲ್ಲೇ ಪಂಪ್ ಆಗುತ್ತೆ. ಕ್ಯಾಶ್ ಇಲ್ಲೇ ಪಂಪ್ ಆದಾಗ ಆಟೋಮೆಟಿಕ್ ಜಂಪ್ ಆಗುತ್ತೆ. ಆಯಿತಾ? ನೀರಿನ ಫೆಸಿಲಿಟಿ ಬಂತು ಅಂದರೆ ಆಟೋಮೆಟಿಕ್ ಹೊರಗಡೆ ಜನ ಬಂದು ಇಲ್ಲಿ ಉಳ್ಕೋತಾರೆ. ಕಾಲೇಜ್ ಬಂತು ಅಂತ, ಒಳ್ಳೆ ಕಾಲೇಜ್ ಆಯಿತು, ಒಳ್ಳೆ ನೀರಿನ ಫೆಸಿಲಿಟಿ ಆಯಿತು, ಒಳ್ಳೆ ಟ್ರಾನ್ಸ್ಪೋರ್ಟೇಷನ್ ಬಂತು ಅಂದರೆ, ಈಗ ರೈತರು ಅವರಿಗೆ ಬೇಸಿಗೆಯಲ್ಲಿ ನೀರು ಸಿಗಲ್ಲ, ಅವ್ರಿಗೆ ಒಂದು 5,000 ಎಕರೆಗೆ ಬೇಸಿಗೆ ನೀರು ಕೊಟ್ಟರೆ ಅವರು ಎಕನಾಮಿಕಲಿ ಚೆನ್ನಾಗ್ತದೆ. ಅವ್ರು ಇಲ್ಲಿ ಹೋಗ್ತಾರೆ, ಮತ್ತು ತಂದು ಹರಿಹರದಲ್ಲೇ ಖರ್ಚು ಮಾಡಿ ಹೋಗ್ತಾರೆ. ಸೊ ಆಟೋಮೆಟಿಕ್ ಅದು ಎಕನಾಮಿಕ್ ಜನ್ರೇಟ್ ಆಗುತ್ತೆ. ಸೊ ನಾ ಹಿಂದೆ ಅದು ಹಾಂಗ್ಕಾಂಗಲ್ಲಿ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ವಿ ನಾವು. ಸ್ಟ್ರಾಟಜಿ ಹೆಡ್ ಆಗಿದ್ದೆ, ಎಕ್ಸ್ಪೋರ್ಟ್ ಸ್ಟ್ರಾಟಜಿ ಹೆಡ್ಡು. ಸೊ ಒಂದು ಹಳ್ಳಿ ಒಳಗೆ ಎಷ್ಟು ಬೇಕಾಗುತ್ತೆ, ಅಲ್ಲಿ ಲೇಬರ್ ಲಾ ಏನಿದೆ, ಲೇಬರ್ ರೂಲ್ಸು, ಲೇಬರ್ ಖರ್ಚು ಎಷ್ಟು ಬರುತ್ತೆ, ಅದಕ್ಕೆ ಅವನಿಗೆ ಯಾವ ಥರ ಕೆಲಸ ಕೊಡಬೇಕು. ಸೊ ವಾಟ್ ಈಸ್ ಇಸ್ ಎಜುಕೇಷನ್ ಲೆವೆಲ್. ಸೊ ಇಲ್ಲಿ ಎಷ್ಟು ಜನ ಡಿಗ್ರಿ ಔಟ್ಪುಟ್ ಆಗ್ತಾಯಿದ್ರು ಅವನ್ನೆಲ್ಲ ಕ್ಯಾಲ್ಕುಲೇಷನ್ ತೊಗೊಂಡೆ. ಆಮೇಲೆ
ಇನ್ ಬಿಟ್ವೀನ್ ಇಲ್ಲಿ ಬೇಡ ನೀವು ರಾಣೆಬೆನ್ನೂರಿಗೆ ಬರ್ರಿ ಅಂತಲೂ ಸ್ವಲ್ಪ ಆಫರ್ ಬಂತು. ಅಲ್ಲಿ ಕುರ್ಬಾಸ್ ಪ್ಲಸ್ ನೇಕಾರ್ ಇಬ್ಬರು ಜಾಯ್ನ್ ಆದರೆ ಈಸಿ ವರ್ಕೌಟ್ ಆಗುತ್ತೆ ಅಂತ. ಇಲ್ಲಪ್ಪ ನನ್ನ ಕ್ಷೇತ್ರ ಹರಿಹರ, ನಾನು ಮಾಡಿದ್ರೆ ಇಲ್ಲೇ ಮಾಡ್ತೀನಿ, ಇಲ್ಲಾಂದ್ರೆ ರಾಜಕೀಯ ಮಾಡಲ್ಲ ಅಂತಲೂ ಹೇಳಿದೆ. ಸರಿ, ಹರಿಹರ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ರಿ, 59,620 ಮತವನ್ನು ತಾವು ಪಡೆದುಕೊಂಡ್ರಿ. ಹರೀಶ್ ಅವರು 63,924 ತೊಗೊಂಡ್ರು. ನಿಮಗೆ ಲೀಡ್ ಆಗಿರ್ತಕ್ಕಂಥ 4,300 4,306 4,000 ಮತ ತೊಗೊಂಡ್ರಿ. ಯಾಕೆ ನಿಮ್ಮ ಥೀಮ್ಗಳನ್ನಾಯಿತು, ನಿಮ್ಮ ಕಾನ್ಸೆಪ್ಟ್ಗಳನ್ನಾಯಿತು, ಅದರ ಸಂದರ್ಭದಲ್ಲಿ ನಿಮ್ಮ ಗ್ಯಾರಂಟಿ ಯೋಜನೆಗಳನ್ನಾಯಿತು, ಆ ಸಂದರ್ಭದಲ್ಲಿ BJPಗೆ PCM ಅಂತೇಳಿ ಒಂದು ಆರೋಪಗಳನ್ನಾಯಿತು, ಕೋವಿಡ್ ಸಂದರ್ಭದಲ್ಲಿ ಅವೆಲ್ಲ ಆರೋಪಗಳನ್ನು ಹರಿಯಾಣ ವಿಧಾನಸಭೆಗೆ ಇವೆಲ್ಲ ಕಾನ್ಸೆಪ್ಟ್ಗಳನ್ನು ಕೈ ಹಿಡಿಲಿಲ್ವಾ, ಅಥವಾ ಪುರಾತನ ಕಾಲದಿಂದ ಬಂದಿರತಕ್ಕಂಥ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಶಾಸಕರಿರೋದಿಲ್ಲ, ಶಾಸಕರಿದ್ದಂಥ ಸಂದರ್ಭದಲ್ಲಿ ಸರ್ಕಾರ ಇರೋದಿಲ್ಲ, ಅದನ್ನೇ ಕಾಲ ಮುಂದುವರ್ಕೊಂಡು ಹೋಯ್ತಾ, ಅಥವಾ ಇವೆಲ್ಲ ಪ್ರಾಜೆಕ್ಟ್ ಕೈ ಹಿಡಿಲಿಲ್ವಾ ಸರ್? ಇಲ್ಲ, ಪ್ರಾಜೆಕ್ಟ್ ಕೈಡಿಲ್ಲ ಅನ್ನೋಕ್ಕೆ ಅದನ್ನೆಲ್ಲ ನಾವು ಪಬ್ಲಿಕ್ಕಿಗೆ ಕರೆಕ್ಟಾಗಿ ರೀಚ್ ಮಾಡೋಕ್ಕಾಗಲಿಲ್ಲ. ನನಗೆ ಟಿಕೆಟ್ ಸಿಕ್ಕಾಗ ಕೊನೆ ಹಂತದ ತನಕ ನನಗೆ ಎಷ್ಟು ಟಿಕೆಟ್ ದಿವಸ ಹಿಂದ್ಗಡೆ ಟಿಕೆಟ್ ಸಿಕ್ತು ಸರ್ ನಿಮಗೆ? ನನಗೆ 18ನೇ ತಾರೀಕು ರಾತ್ರಿ ಬಿ ಫಾರಂ ಕೈಗೆ ಸಿಕ್ಕಿದ್ದು. 20ನೇ ತಾರೀಕು ನಾಮಿನೇಷನ್ ಲಾಸ್ಟ್ ಡೇಟ್ 21. ಅದಾದಮೇಲೆ ನಾಮಿನೇಷನ್ ಫೈಲ್ ಮಾಡಿದ್ದ ದಿವಸದಿಂದ ನಮಗೆ ಇವು ಎಲೆಕ್ಷನ್ ಹಿರಿಯರ್ನೆಲ್ಲ ಎಲ್ಲರೂ ಕೂಡ್ಕೋಬೇಕಲ್ಲ, ಅದಕ್ಕೊಂದು 3 ದಿವಸ 4 ದಿವಸ ಹೋಯ್ತು. ಕರೆಕ್ಟಾಗಿ ಎಲೆಕ್ಷನ್ ಮಾಡಿದ್ದು 13 ದಿವಸ. ರಾಹುಲ್ ಗಾಂಧಿ ಬಂದರು, ಅಲ್ಲೂ 1 ದಿವಸ ನಮ್ಮದು ಟೈಮ್ ಸ್ಪೆಂಡ್ ಆಯಿತು. ಲಾಸ್ಟ್ 2 ದಿವಸ ಮತ್ತೆ ಮಾಡೋಂಗಿರಲ್ಲ, ಕೋಡ್ ಆಫ್ ಕಂಡಕ್ಟ್ ಬಂದುಬಿಡುತ್ತೆ. ಸೊ ಕರೆಕ್ಟಾಗಿ ಎಲೆಕ್ಷನ್ ಮಾಡಿದ್ದು 13ರಿಂದ 15 ದಿವಸ. ಸಿಟಿಲಿ ನಾವು ಕರೆಕ್ಟಾಗಿ ನಾನು ಗೊತ್ತು ಶ್ರೀನಿವಾಸ್ ಅಂದರೆ ಯಾರು ಗೊತ್ತು, ಹೋಗಿ ಓಟ್ ಅಪೀಲ್ ಮಾಡಲಿಲ್ಲ ಅನ್ನೋದು ಕಂಪ್ಲೇಂಟ್. ನನ್ನ ಹತ್ರ ಬರಲೇ ಇಲ್ಲ, ಕೇಳಲೇ ಇಲ್ಲ. ಇದೊಂದು ಕಾನ್ಸೆಪ್ಟು. ಅದು ಹಿಂದಿಂದ ಅವರು ಸುಮಾರು ಜನ ನಾನು ಕೇಳಿದ್ರು ಮಾಡಿದರು ಪಾಪ. ಆಮೇಲೆ ಕೋವಿಡಲ್ಲಿ ನಾನೇನು ಹೆಲ್ಪ್ ಮಾಡಿದ್ದಿಲ್ಲ, ಅವರೇ ವಾಲಂಟಿಯರಾಗಿ ಪ್ರಚಾರನೂ ಮಾಡಿದ್ದಾರೆ ನನಗೆ ಗೊತ್ತಿಲ್ಲದಂಗೆ. ಕೇಳಲಿಲ್ಲ ಅನ್ನೋದು ಇದೊಂದು ಸಿಟಿ ಒಳಗಡೆ ಬಂದಿಲ್ಲ ಅಂತ ಒಂದು ತಪ್ಪು ಸಂದೇಶ. ಅಂದರೆ ಹಿಂದಿಂದ ಬೆಳ್ಕೊಂಬಂದಿದೆ. ಅದು ಚೇಂಜ್ ಆಗಬೇಕು, ಜನ ಚೇಂಜ್ ಆಗಬೇಕು. ಅದನ್ನು ನಾನು ಕೇಳ್ತಾ ಇದ್ದೀನಿ, ಚೇಂಜ್ ಆಗಿರಿ. ಎಷ್ಟು ದಿವಸ ಅಂತ ಹಿಂಗೆ ಹೋಗ್ತೀರಿ, ಎಷ್ಟು ದಿವಸ ಅಂತ ಇದೇ ಕಾನ್ಸೆಪ್ಟ್ ಇಟ್ಕೊಂಡಿರ್ತೀನಿ. ನಿಮ್ಮ ಅಪೋಸಿಟಿಗೆ ಟಿಕೆಟ್ ಕೇಳ್ತಾರಂತ ನಿಮ್ಮ ರಿಲೇಷನ್ ಎಸ್ ರಾಮಪ್ಪ ಅವರು ಟಿಕೆಟ್ ಸಿಗಲಿಲ್ಲ ಅಂತೇಳಿ ಬೇಸರಾಗಿ ಮನೇಲಿ ಕೂತ್ರ, ಅಥವಾ ನಿಮಗೇನು ಬಂದು ಸಪೋರ್ಟ್ ಮಾಡಿದ್ರ, ಅಥವಾ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ತಟಸ್ಥವಾಗಿ ಉಳಿದ್ರ ಸರ್? ಇಲ್ಲ, ಅವ್ರು ಏನೂ ಮಾಡಲಿಲ್ಲ, ಮನೇಲಿದ್ದರು, ಏನು ತೊಂದರೆನೂ ಮಾಡಲಿಲ್ಲ. ಯಾರ್ಯಾರು ಫೋನ್ ಮಾಡ್ತಾರೋ ಅವ್ರಿಗೆ ಕಾಂಗ್ರೆಸ್ಸಿಗೆ ಮಾಡ್ರಪ್ಪ ಅಂತ ಇಷ್ಟು ಹೇಳಿದರು. 1-2 ದಿವಸ ಬಂದರು. ಬಂದಮೇಲೆ ಮತ್ತೆ ಅವರಿಗೆ ಏನು ಬೇಸರ ಅನ್ನಿಸ್ತೇನೆ, ನಾವು ಮತ್ತೆ ಬರಲಿಲ್ಲ. ಬಟ್ ಕೊನೆ ತನಕನೂ ಜೊತೆಗಿದ್ರು, ಏನು ತೊಂದರೆ ಆಗಿಲ್ಲ. ಮತ್ತು ಅವ್ರಂತಾರೆ ಒಕ್ಕೂಟಗಾತ್ರೆಯಲ್ಲಿ ಹೋಗಿದ್ವಿ, ಮತ್ತು ನಾವು ಮಲೆಬೆನ್ನೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ, ನಮ್ಮ ಶ್ರೀನಿವಾಸರು ಗೆಲ್ಲಿಸಿ ಅಂತ. ಮಲೆಬೆನ್ನೂರಲ್ಲಿ ಬಂದರು, HM ರೇವಣ್ಣ ಬಂದಿದ್ರು ಅವತ್ತು. ಅವರು ಬಂದು ಅವರಿಗೆ ಪ್ರೆಷರೈಸ್ ಮಾಡಿ ಕರ್ಕೊಂಬಂದರು, ಕ್ಯಾನ್ವಾಸಿಗೆ ಕರ್ಕೊಂಬಂದರು, ಕ್ಯಾನ್ವಾಸ್ ಅಟೆಂಡ್ ಮಾಡಿದರು. ಇಲ್ಲಿ ನಮಗೆ ಈಗ ಆಲ್ರೆಡಿ 3-4 ದಿವಸ ಟೈಮ್ಸ್ ಹೋಗ್ಬಿಟ್ಟಿತ್ತು. ಅವರಿಂದನೇ ಪ್ರಚಾರ ನಾವು ಸ್ಟಾರ್ಟ್ ಮಾಡಬೇಕು ಅಂತ 2-3 ದಿವಸ ವೆಯ್ಟ್ ಮಾಡಿದ್ವಿ. ಈ ಕಡೆ ಈಶಾನ್ಯ ಭಾಗದಿಂದ ಯಾವಾಗಲೂ ಮಾಡೋದು ಕೊಂಡಜ್ಜಿಯಿಂದ ಅಂತ. ಸೊ ಅವರು ಡಿಲೇ ಆಯಿತು ಅಂತ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಬಂದರು, ಒಂದು 2-3 ದಿವಸ ಬಂದಿದ್ದಾರೆ ಪ್ರಚಾರಕ್ಕೆ, ಅದೇನು ಬಂದಿಲ್ಲ ಅಂತೇನಿಲ್ಲ. ಓಕೆ. ಹರಿಹರ ವಿಧಾನಸಭೆ ಕ್ಷೇತ್ರದಿಂದ ಸ್ವಲ್ಪ ಮತದಿಂದ ನಿಮಗೆ ಹಿನ್ನಡೆ ಆಯಿತು. ಈ 2.5 ವರ್ಷದಿಂದ ಮತ್ತು ತಾವು ಕೂಡ ಗ್ಯಾರಂಟಿ ಅನುಷ್ಠಾನ ಕಮಿಟಿಯ ಅಧ್ಯಕ್ಷರಾಗಿ ಈ ಭಾಗದ ಅಂದರೆ ಹರಿಹರ ವಿಧಾನಸಭಾ ಕ್ಷೇತ್ರದ್ದು ಈ 2.5 ವರ್ಷದಿಂದ ಹರಿಹರಕ್ಕೆ ಮತ್ತು ಹರಿಹರ ಮತಕ್ಷೇತ್ರ ಮತ ಬಾಂಧವರಿಗೆ ಯಾವ ರೀತಿ ಸಮಯ ನೀಡ್ತಾ ಇದ್ದೀರಿ, ಯಾವ ರೀತಿ ನಿಮ್ಮ ಹೋರಾಟ ಮುಂದುವರಿತಾ ಇದೆ, 2028ರ ನಿಮ್ಮ ಕನಸುಗಳನ್ನು ಅನ್ನೋದಕ್ಕಿಂತ ಕ್ಷೇತ್ರ ಜನತೆಗೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಕನಸುಗಳನ್ನು ಯಾವ ರೀತಿ ಪೂರೈಕೆ ಮಾಡಲಿಕ್ಕೆ ಹೋರಾಟಗಳನ್ನು ಮಾಡ್ತಾ ಇದ್ದೀರಿ ಸರ್? ರಿಸಲ್ಟ್ ಬಂತು. ರಿಸಲ್ಟು ಮನೇಲಿದ್ದೆ ನಾನು. 3,700ರಿಂದ ಡಿಫೀಟೆಡ್ ಅಂತ ಬಂತು. ಆಮೇಲೆ ಆ್ಯಕ್ಚುಯಲ್ ನಂಬರ್ ಬಂತು. ಎಲೆಕ್ಷನ್ ರಿಸಲ್ಟ್ ಬಂತು. ರಿಸಲ್ಟ್ ಅಂದರೆ ನಮ್ಮ ಒಳಗಡೆ ಏಜೆಂಟ್ರು ಹೋಗಿದ್ರಲ್ಲ, ಅವ್ರು ಹೇಳ್ತಾಯಿದ್ರು, ಇಲ್ಲ ಹೋಯ್ತಣ್ಣ 3,700 ಓಟಿಂದ ಹೋಯ್ತು ಅಂತ. 5 ನಿಮಿಷ ಮನೇಲಿದ್ದೆ. ಅಂದರೆ 5 ನಿಮಿಷ ಅಷ್ಟೇ. ಅದು ಬಟ್ಟೆ ಹಾಕೊಳ್ಳಿಕ್ಕೆ. ಬಟ್ಟೆ ಹಾಕಿ ನಮ್ಮ ಮನೆಯವರೆಲ್ಲ ಓಡಿ ಬಂದರು. ಅವರೆಲ್ಲ ಮತ್ತೆ ಮನೆಯಾಗಿದ್ದರು. ಎಲ್ಲಿಗೆ ಹೋಗ್ತೀನಿ ಅಂದರೆ ಆಫೀಸಿಗೆ ಹೋಗ್ತೀನಿ, ಆಫೀಸಿಗೆ ಹೋಗ್ತೀನಿ. ಇಲ್ಲ, ಮನೆಗಿರ್ಬೇಕು ಇವತ್ತು, ಎಲ್ಲರೂ ನಮ್ಮತ್ತೆ ನಮ್ಮಮ್ಮ ನಮ್ಮ ಮನೆಯವರೆಲ್ಲ ಅಂತ ಬಂದರು. ಅಲ್ಲಿದ್ದರೆ ಅದು ಒಂಥರ ಬೇರೆ ಆಗ್ತಿತ್ತು. ಇಲ್ಲಿ ಬಂದು ಅಟ್ಲೀಸ್ಟ್ ನಾನು ಕಡಿಮೆ ಓಟ್ ತಗೊಂಡಿಲ್ಲ. 59,600 ಓಟ್ ಅಂದರೆ ಇಟ್ಸ್ ಗುಡ್ ನಂಬರ್. ಅವ್ರಿಗಾರು ಕೃತಜ್ಞತೆ ಹೇಳ್ಬೇಕಲ್ಲ, ಅವ್ರಿಗೆ ಧೈರ್ಯ ತುಂಬಬೇಕಲ್ಲ, ನಾನು ಅವ್ರ ಜೊತೆ ಮಾರಲ್ಲಾಗಿ ನಿಂತ್ಕೋಬೇಕಲ್ಲ. ಸೊ ಅದಕ್ಕೆ ಸೀದಾ 10 ನಿಮಿಷಕ್ಕೆ ನಾನು ಆಫೀಸಲ್ಲಿ ಕೂತ್ಕೊಂಡೆ.
ಎಲ್ಲರೂ ಬಂದರು, ಸಾಯಂಕಾಲ ತನಕ ತುಂಬ ಜನ ಬಂದರು, ಮಾತಾಡ್ಸಿದ್ರು. ಪಾಪ ಹಿರಿಯರೆಲ್ಲರೂ ಬಂದು ಹತ್ಬಿಟ್ರು ನಮ್ಮ ಜೊತೆಗೆ. ಎಲೆಕ್ಷನ್ ಮಾಡಿದ್ರಲ್ಲ ಅವರು, ಇಷ್ಟು 40-50 ವರ್ಷ ರಾಜಕೀಯದಲ್ಲಿದ್ದರು ಅವರು. ಅವರೆಲ್ಲರೂ ಬಂದು ಕಣ್ಣೀರಿಟ್ಟೋದ್ರು, ಧೈರ್ಯದಿಂದ ಧೈರ್ಯ ಹೇಳಿದ್ರು. ಬಟ್ ನಾನು ಫೇಸ್ ಮಾಡ್ಲಿಕ್ಕೆ ರೆಡಿ ಇದ್ದೆ, ಎಲೆಕ್ಷನಿಗೆ ಬಂದಿದ್ದೆ. ಹಂಗೇನು ಸೋತ್ರೆ ಏನಪ್ಪ ಅಂತ ಯಾವುದೇ ಥರ ಹೆಸಿಟೇಷನ್ ಇಟ್ಕೊಂಡಿರಲಿಲ್ಲ. ಆಮೇಲೆ ಫ್ಯಾಮಿಲಿ ಸಪೋರ್ಟು ತುಂಬ ಚೆನ್ನಾಗಿತ್ತು. ಇನ್ನೊಂದು ಧೈರ್ಯ ಅಂದರೆ ನಾನು ದುಡ್ದಿದ್ದು ನಾನು ಖರ್ಚು ಮಾಡ್ತಿದ್ದೆ ಅಷ್ಟೇ. ನಾನೇನು ಯಾರ ಮನೆಯಿಂದ ತಂದು ನಮ್ಮ ಹಳೆ ಆಸ್ತಿ ಇರ್ಬೋದು, ಬೇರೆಯವ್ರದ್ದು, ನಾನು ದುಡಿದಿದ್ದೀನಿ, ನಾನು ಖರ್ಚು ಮಾಡ್ತೀನಿ ಅನ್ನೋ ಧೈರ್ಯ, ಆ ಧೈರ್ಯದಿಂದ ಮಾಡಿದೆ. ಅವತ್ತಿನಿಂದ ಇವತ್ತಿನವರೆಗೂ 24 ಅವರ್ಸ್ ಯಾವತ್ತೂ ಮನೇಲಿಲ್ಲ. ಅದಕ್ಕೆ ಹೇಳಿದೆ ಸರ್ ನಾನು ನಿಮಗೆ ಬೆಳಗ್ಗೆ 6:30ಗೆ 6:30 7 ಗಂಟೆ ಫೋನ್ ಕಾಲ್ ಸ್ಟಾರ್ಟ್ ಆದರೆ ರಾತ್ರಿ 12 ಗಂಟೆ ತನಕ ಫೋನ್ ಬರ್ತವೆ, ಅಟೆಂಡ್ ಮಾಡ್ತೀನಿ. ಯಾವುದೂ ಮಿಸ್ ಮಾಡಲ್ಲ. ತಾಳ್ಮೆ ಇಷ್ಟ್ಯಾಕು ಸರ್ ನಿಮಗೆ ಅಂತೇಳಿ. ರಿಸಲ್ಟ್ ದಿನಾನೇ ನೀವು ಬಂದು ಆಫೀಸಲ್ಲಿ ಕೂತಿದ್ರೆ ಇಸ್ ಎ ಗ್ರೇಟ್ ಪರ್ಸನ್ ಸರ್. ನನಗೆ ಏನು ಅನ್ಸುತ್ತೋ ಅದನ್ನ ಮಾಡ್ತೀನಿ ಅಷ್ಟೇ. ಗ್ಯಾರಂಟಿ ಅಧ್ಯಕ್ಷರಾದ್ರಿ, ನಿಮ್ಮ ಹರಿಹರ ಟೌನ್ನಲ್ಲಿ, ಹರಿಹರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಫಲಾನುಭವಿದಾರರಿಗೆ ಗ್ಯಾರಂಟಿಯನ್ನು ತಲುಪಿದೆ? ಮತ್ತು ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ, ಕೆಲವೊಂದಿಷ್ಟು ಜನ ಮಾತನಾಡ್ತಾ ಇದ್ದಾರೆ, ಗ್ಯಾರಂಟಿ ನಮಗೆ ಬರ್ತಾ ಇಲ್ರಿ, ಚುನಾವಣೆ ಸಂದರ್ಭದಲ್ಲಿ ಬರುತ್ತೆ, ಇನ್ನು ಉಳ್ಕಿ ಟೈಮ್ನಲ್ಲಿ ಬರೋದಿಲ್ಲ, ಯಾವಾಗ ಅವ್ರು ತಿಳಿದಾದ ಸಮಯದಲ್ಲಿ ಹಾಕ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಡಿಫಿಡೇಟ್ ಅಭ್ಯರ್ಥಿನೂ ಕೂಡ ನೀವೇ, ಗ್ಯಾರಂಟಿ ಅನುಷ್ಠಾನ ಕಮಿಟಿ ಅಧ್ಯಕ್ಷರು ಕೂಡ ನೀವೇ. ಯಾಕಂದ್ರೆ ಈ ರೀತಿ ಇರೋದ್ರಿಂದ ಕೆಲಸ ತುಂಬಾ ಸುಲಭ ಆಗುತ್ತೆ. ಅಧ್ಯಕ್ಷನ ಕರಿಬೇಕು, ಮಾತಾಡಬೇಕು ಅನ್ನೋಂಥ ವಿಷಯಗಳನ್ನು ಪ್ರಸ್ತಾವನೆ ಆಗೋದಿಲ್ಲ. ಹೇಗೆ ಸರ್ ಗ್ಯಾರಂಟಿ ಈ ರೀತಿ ಹಿನ್ನಡೆ ಆಗ್ತಾ ಇದೆಯಾ? ಇಲ್ಲಪ್ಪ, ನಮಗೆ ಗ್ರೂಪ್ ಮಾಡ್ಕೊಂಡಿದ್ದೀವಿ, 12-16 ಜನ ನಾವು ಗ್ಯಾರಂಟಿ ಸದಸ್ಯರಿದ್ದೀವಿ. ಎಲ್ಲರಿಗೂ ಒಂದೊಂದು ಏರಿಯಾ ಡೆಸಿಗ್ನೇಟ್ ಮಾಡಿದ್ದೀನಿ. ಆ ಏರಿಯಾದಲ್ಲಿ ಯಾರಾದರೂ ಕಂಪ್ಲೇಂಟ್ ಇದೆ ಅಂತ ಫೋನ್ ಮಾಡಿದ್ರೆ ಅವನಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳ್ತೀನಿ. ಅವನು ಮನೆಗೆ ಹೋಗ್ತಾರೆ, ಇಲ್ಲ ಅವರವ್ರು ಟಚ್ ಆಗಿ ಪ್ರಾಬ್ಲಮ್ ಏನಂತ ಗ್ರೂಪ್ ಮಾಡ್ತೀವಿ, ಗ್ರೂಪಿಗೆ ಹಾಕ್ತಾನೆ. ಗ್ರೂಪಲ್ಲಿ ನಮ್ಮ ಎಲ್ಲ ಆಫೀಸರ್ಸು ಇದ್ದಾರೆ, 5 ಇಲಾಖೆ ಆಫೀಸರ್ಸ್, ಅವ್ರು ಇಮಿಡಿಯೇಟಾಗಿ ಸಾಲ್ವ್ ಮಾಡ್ತಾರೆ. ಆ ಥರ ಯಾವುದು ಇಲ್ಲಿ ತನಕ ನಾನು ಗ್ಯಾರಂಟಿ ಒಳಗೆ ಇಶ್ಯೂ ಇರೋದಂತ ಯಾವುದು ಬಂದೇ ಇಲ್ಲ. ಇಲ್ಲಿ ಏನು ಗೃಹಲಕ್ಷ್ಮಿ ಏನು ದುಡ್ಡು ಬರುತ್ತಲ್ಲ 2 ಸಾವಿರ, ಅದೊಂದು 2-3 ತಿಂಗಳು ಹಿಂದೆ ಮುಂದೆ ಆಗ್ತಿರೋದು ಬಿಟ್ಟರೆ ಮತ್ತೆ ಯಾವುದಿಲ್ಲ. ಭಾಳ ಫಾಸ್ಟಾಗಿ ವರ್ಕ್ ಆಗ್ತಾ ಇದೆ. ಅಂದರೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದಾವೆ, ಇಮಿಡಿಯೇಟ್ ಅಟೆಂಡ್ ಮಾಡ್ತೀವಿ. ಗ್ರೂಪಲ್ಲಿ ಬಂದ ತಕ್ಷಣ ಅವ್ರ ಆಫೀಸರ್ ಅಟೆಂಡ್ ಮಾಡ್ತಾರೆ. ಈಗ ನಾನು ಗ್ರೂಪಲ್ಲಿ ಇದ್ದೀನಿ, ನಮ್ಮ ಮೆಂಬರ್ಸ್ ಎಲ್ಲ ಗ್ರೂಪಲ್ಲಿ ಇದ್ದಾರೆ. 1 ದಿವಸ 2 ದಿವಸ ರಿಪ್ಲೈ ಮಾಡಲಿಲ್ಲ ಅಂದರೆ ಅವ್ರು ಇಮಿಡಿಯೇಟ್ ಅಟ್ಯಾಕ್ ಮಾಡ್ತಾರೆ. ಆಮೇಲೆ ಇಲ್ಲಿಂದ ಯಾವುದು ಕಾಮನ್ ಪ್ರಾಬ್ಲಮ್ ಯಾವುದು ಸಾಲ್ವ್ ಆಗಲಿಲ್ಲ, ನಾನು ಎವ್ರಿ ವೀಕ್ ನಾನು ಬೆಂಗಳೂರು ಹೋಗ್ತೀನಿ, ಅಲ್ಲಿ ತೊಗೊಂಡೋಗಿ ಅಲ್ಲಿ ಡಿಪಾರ್ಟ್ಮೆಂಟಲ್ಲಿ ಕೂತ್ಕೊಂಡು ನಾನು ಸಾಲ್ವ್ ಮಾಡ್ಕೊಂಡು ಬರ್ತೀನಿ. ಆ ಥರದ್ದು ಇನ್ನೂ ಮೈನಸ್ ಪಾಯಿಂಟ್ ಯಾವುದಿಲ್ಲ. ಈ ಕಾಂಗ್ರೆಸ್ಸಿನ ಕೆಲವೊಂದಿಷ್ಟು ಶಾಸಕರು ಮತ್ತು ಬಿಜೆಪಿ ಶಾಸಕರು ಗ್ಯಾರಂಟಿಯಿಂದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಗ್ಯಾರಂಟಿನೇ ಮೇಲೆ ಹಿನ್ನಡೆ ಆಗ್ತಾ ಇದೆ. ಶಕ್ತಿ ಯೋಜನೆ ಆಯಿತು, ಗೃಹ ಜ್ಯೋತಿ ಆಯಿತು, ಗೃಹಲಕ್ಷ್ಮಿ ಆಯಿತು, ಅನ್ನಭಾಗ್ಯ ಆಯಿತು, ಮತ್ತು ಯುವನಿಧಿಯ ಸ್ಕೈ ಫಂಡ್ ಆಯಿತು. ಇದರಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹರಿಹರದಲ್ಲಿ ಆ ಸಮಸ್ಯೆ ಕಾಡ್ತಾ ಇದೆಯಾ ಸರ್? ಹರಿಹರದಲ್ಲಿ ನೀವು ಅಧಿಕಾರದಲ್ಲಿ ಇಲ್ಲ, ಗ್ಯಾರಂಟಿ ಆಡಳಿತದಲ್ಲಿ ನೀವು ಅಧಿಕಾರದಲ್ಲಿ ಇದ್ದೀರಿ. ಇಲ್ಲಿ ಶಾಸಕರಾಗಿರ್ತಕ್ಕಂಥ ಬಿಜೆಪಿ BP ಹರೀಶ್ ಅವರು ಕೂಡ ಅದೇ ನೆಪದಲ್ಲಿ ಇದ್ದಾರಾ ಅಥವಾ ಅನುದಾನ ಸಿಗ್ತಾ ಇಲ್ವಾ ಸರ್? ಈಗ ಅವ್ರು ಹೇಳ್ತಾರೆ, ನಾವು ಈ ಗ್ಯಾರಂಟಿ ಯಾರಿಗೆ ಕೊಡ್ತಾ ಇದ್ದೀವಿ? ಜನಸಾಮಾನ್ಯರಿಗೆ, ಬಡವರಿಗೆ ಕೊಡ್ತಾ ಇದ್ದೀವಿ. ಹೌದು, ದೀನದಲಿತರಿಗೆ ಕೊಡ್ತಾ ಇದ್ದೀವಿ. ದೀನದಲಿತರಿಗೆ ಯಾರಿಗೆ ಊಟ, ಅರ್ಧ ಹೊಟ್ಟೆ ಒಳಗೆ ಹೋಗಿ ನೀನು ಕೆಲಸ ಮಾಡೋ ಬದಲು ಪೂರ ಹೊಟ್ಟೆ ಊಟ ಮಾಡಿ ಕೆಲಸ ಮಾಡು ಅಂತ ಕೊಡ್ತಾಯಿದ್ವಿ, ಆಯಿತಾ. ಈಗ ಅವರು ಸೆಂಟ್ರಲಲ್ಲಿ ಎಷ್ಟೋ ಜನದ ಬ್ಯಾಂಕ್ ಲೋನ್ಗಳನ್ನು ಮಾಫಿ ಮಾಡಿದರು. ಎಷ್ಟು ಲಕ್ಷ? ಆ ನಂಬರ್ ಸಾವಿರಾರು ಲಕ್ಷ ಕೋಟಿ. ಅದಕ್ಕೇನು ಆನ್ಸರ್ ಕೊಡ್ತಾರೆ ಅವರು? ನಾವಿಲ್ಲಿ ಬಡವರಿಗೆ ಕೊಡ್ತಾ ಇದ್ದೀವಿ, ನಾವಿಲ್ಲಿ ಬಡವರಿಗೆ ಹೊಟ್ಟೆ ತುಂಬಿಸೋಕ್ಕೆ, ಅವ್ರ ಮಕ್ಕಳು ಓದ್ಸೋಕ್ಕೆ, ಬೇಸಿಕ್ ನೀಡಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ ನಾವು. ಒಬ್ಬ ಮನುಷ್ಯ ಮೇಲ್ದರ್ಜೆ ಕೆಳಗೆ ಬಡವರಾಗಿರಬಾರ್ದು ಯಾರು. ಅವನ ಪ್ರಯತ್ನದ ಜೊತೆ ನಮ್ಮದು ಸ್ವಲ್ಪ ಪ್ರಯತ್ನ ಇರಲಿ ಅಂತ ಸರ್ಕಾರ ಪ್ರಯತ್ನ ಪಡ್ತಿದೆ. ಪ್ರತಿಯೊಂದು ಕುಟುಂಬಕ್ಕೂ, ಬಡವ ಕುಟುಂಬಕ್ಕೂ ಮೇಲೆ ಬರಲಿಕ್ಕೆ ಒಂದು ಆಪ್ಷನ್, ಚಾನ್ಸ್ ಸಹಾಯ ಮಾಡ್ತಾ ಇದೆ. ಸಹಾಯ ಹಸ್ತ ಈಗ ಮುಂದೆ ಎತ್ತುತ್ತಾ ಇರ್ತಾನೆ, ಸ್ವಲ್ಪ ಪುಷ್ ಮಾಡಿದ್ರೆ ಮೇಲೆ ಹೋಗ್ಬಿಡ್ತಾನೆ. ಆ ಪುಷ್ ನಮ್ಮ ಸರ್ಕಾರ ಮಾಡ್ತಾ ಇದೆ ಅಷ್ಟೇ, ಅಷ್ಟು ಬಿಟ್ಟರೆ ಏನಿಲ್ಲ. ನೀವು ಗ್ಯಾರಂಟಿ ಕೊಡ್ತಾ ಇದ್ರಿ, ಗ್ಯಾರಂಟಿಯಿಂದ ಡೆವಲಪ್ಮೆಂಟ್ಗೆ ಹಿನ್ನಡೆ ಆಗ್ತಾ ಇದೆಯಾ? ಇಲ್ಲ, ಅದೇ ದುಡ್ಡು ಮಾರ್ಕೆಟಿಗೆ ಬಂದು ಬೀಳ್ತಾ ಇದೆ, ಮತ್ತು ಅದು ಬ್ಯಾಕ್ ಟು ಗೌರ್ಮೆಂಟಿಗೆ ಹೋಗ್ತಾ ಇದೆ, ಮತ್ತು ಅದರಿಂದ ಏನಾಗಬೇಕು ಆಗ್ತಾ ಇದ್ದಾವೆ. ನಮ್ಮ ಹರಿಹರದಲ್ಲಿ ಏನು BJP ಶಾಸಕರು ಇದ್ದಾರೆ ಅಂತೇಳಿ ಅಷ್ಟೇ ನಮಗೆ ಅನುದಾನ ಕಡಿಮೆ ಆಗ್ತಾ ಇದ್ದಾವೆ. ಬೇರೆ ತಾಲೂಕಲ್ಲಿ ಚೆಕ್ ಮಾಡಿರಿ, ಇದೇ ಮಾಯಕೊಂಡ ಚೆಕ್ ಮಾಡಿ, ಇದೇ ದಾವಣಗೆರೆ ಚೆಕ್ ಮಾಡಿರಿ. ದಾವಣಗೆರೆಯಲ್ಲಿ ಈಗ ಎಷ್ಟು 2 ವರ್ಷದಿಂದ ಎಷ್ಟು 2,000 ಕೋಟಿ ಆಗಿರ್ಬೇಕು. ಈಗ ಮೊನ್ನೆ ಒಂದೇ ದಿವಸ CM 1,350 ಕೋಟಿ ಗುದ್ಲಿ ಪೂಜೆ ಮಾಡಿದರು ದಾವಣಗೆರೆ ಡಿಸ್ಟಿಕಲ್ಲಿ. ನಮ್ದು ಹರಿಹರನೂ ಒಂದು 30 ಕೋಟಿ ಇತ್ತು, ಅದರಲ್ಲಿ 1,350 ಕೋಟಿ. ಆ ಥರ 2 ಪ್ರೋಗ್ರಾಮ್ ಮಾಡಿದ್ದಾರೆ ಮೊನ್ನೆ. ಅದನ್ನು ಮೈಸೂರಲ್ಲಿ ಮಾಡಿದರು, 2,000 ಚಿಲ್ಲರೆ ಕೋಟಿ. ಅದು ಡೆವಲಪ್ಮೆಂಟ್ ಅಲ್ಲ ಹಂಗಾರೆ? ಹರಿಹರದಲ್ಲಿ ಏನಾಗಬೇಕಾಗಿತ್ತು, ಏನಾಗ್ತಾ ಇಲ್ಲ ಸರ್? ಏನಾಗಬೇಕು, ಇದೇ 3 ಬೇಸಿಕ್ ಫೆಸಿಲಿಟಿ ಆಗಬೇಕಾಗಿತ್ತು ಅಷ್ಟೇ. ನಾವು ಶಾಸಕರಿಗೆ ತುಂಬ ಸಲ ರಿಕ್ವೆಸ್ಟ್ ಮಾಡಿದ್ವಿ, ಬರ್ರಿ ಜೊತೆ ಹೋಗೋಣ ಕೇಳೋಣ ಅಂತ. ಅವ್ರು ಸೀನಿಯರ್ ಇದ್ದಾರೆ ಪಾಪ, ಅವರು ಮೋಟಿವೇಶನ್, ಅವ್ರ ಇಂಟೆನ್ಷನ್ನು ಏನಿದೆ ಗೊತ್ತಿಲ್ಲ.
40 ವರ್ಷ ರಾಜಕಾರಣಿ, ನಾನು 4 ವರ್ಷದ ರಾಜಕಾರಣಿ. ಸಿಕ್ಕಾಗೆಲ್ಲ ಮಾತಾಡ್ತೀನಿ. ಅವರಿಗೆ ನಾನು ಆರ್ಗ್ಯೂ ಮಾಡೋಕ್ಕೆ ಬರಲ್ಲ. ಈ 2.5 ವರ್ಷದ ಹೋರಾಟದಲ್ಲಿ ಈ ಶಾಸಕರ ವಿರೋಧದಲ್ಲಿ ಯಾವ್ಯಾವ ಹೋರಾಟಗಳನ್ನು ಮಾಡಿದ್ರಿ, ಯಾವ್ಯಾವ ವಿಷಯಗಳನ್ನು ಪ್ರಸ್ತಾವನೆ ಮಾಡಿದ್ರಿ ಕ್ಷೇತ್ರದ ಬಗ್ಗೆ? ಸರ್, ಎಲ್ಲದನ್ನೂ ಪ್ರಸ್ತಾವನೆ ಮಾಡಿದ್ದೀನಿ. ಕ್ಷೇತ್ರಕ್ಕೆ ಏನು ಬೇಕೆಲ್ಲ ಪ್ರಸ್ತಾವನೆ ಮಾಡಿದ್ದೀನಿ. ಯಾವುದದ್ದು ಪೆಂಡಿಂಗ್ ಅನ್ನೋ ವಿಚಾರನೇ ಇಟ್ಕೊಳಲ್ಲ. ಈಗೇನು 3-4 ಪ್ರಾಜೆಕ್ಟ್ ಹೇಳಿದ್ನಲ್ಲ, ಅದೆಲ್ಲ ಫೈನಲ್ ಹಂತಕ್ಕೆ ಬಂದಿದೆ ಆಲ್ರೆಡಿ. ಈ ಬೈರನ್ಪಾದ 2008 2002ರಿಂದ ಅವ್ರು ಸ್ಟಾರ್ಟ್ ಮಾಡಿರೋದು ಪ್ಲ್ಯಾನ್. ಅಲ್ಲಿಂದ ಇಲ್ಲಿ ತನಕ ಬರೀ ಫೋಟೋ ಸೆಷನ್ ಆಗಿತ್ತು. ಅಟ್ಲೀಸ್ಟ್ ಈಗ ಒಂದು ಅದು ಏನಾಗ್ತಾಯಿದೆ ಅಂದರೆ ಟೆಕ್ನಿಕಲಾಗಿ ಅಲ್ಲಿ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ಬೈರನ್ಪಾದ ತುಂಬ ಟೆಕ್ನಿಕಲ್ ಇಶ್ಯೂ. ಆ ಟೆಕ್ನಿಕಲ್ ನಾನು ಹ್ಯಾಂಡಲ್ ಮಾಡ್ತಾಯಿದ್ದೀನಿ ಪರ್ಸ್ನಲ್ಲಾಗಿ, ಬಿಕಾಸ್ ಐ ನೀಡೆಡ್. ನನ್ನ ತಾಲೂಕಿಗೆ ಬೇಕು ಅಂತ. ಅದನ್ನು ನಾನು ರಾಜಕೀಯ ಅಸ್ತ್ರವಾಗಿ ಬಳಸ್ಕೋಬೇಕು ಅಂತ ನಾನು ಇಷ್ಟ ಇಲ್ಲ. ಆಗಬೇಕು. ಸೊ ಅಲ್ಲಿ ಹೋಗಿ ಫೈಲ್ ನೋಡಿದ್ರೆ ನನಗೆ ಗೊತ್ತಾಗ್ತದೆ ಅಲ್ಲೇನು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ. ಈ ಫ್ಯಾಕ್ಟ್ರಿ ಹೋಗ್ಲಿಕ್ಕೆ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಅಂತ ಗೊತ್ತಾಯಿತು. ಕಿರ್ಲೋಸ್ಕರ ಹೋಗ್ಲಿಕ್ಕೆ, ಕುಡಿಯೋ ನೀರಿಗೆ ಅವ್ರಿಗೆ ಇನಿಷಿಯಲ್ ಇಂಟ್ರೆಸ್ಟ್ ಇಲ್ಲ. ರಾಜಕೀಯ ಬಂದ ತಕ್ಷಣ ಬೇರೆ ವಿಚಾರ, ಬರೀ ರಾಜಕೀಯ ಮಾಡೋದು. ಅಧಿಕಾರ ಸಿಕ್ಕ ತಕ್ಷಣ ರಾಜಕೀಯ ಮಾಡೋದು. ಸ್ವಯಂ ಪ್ರೇರಿತ ಇಂಟ್ರೆಸ್ಟ್ ಇರಬೇಕಲ್ಲ, ಸೆಲ್ಫ್ ಇಂಟ್ರೆಸ್ಟೆಡ್. ಈಗ ಊರುಟ್ಟಿ ಎಷ್ಟು ಜನ ಶಾಸಕರು ಹೋದರು. ಹಿಂದೂ ಸ್ಮಶಾನ 2 ಎಕರೆ 14 ಗುಂಟೆ ಸಾಕಾ? ಬೇಕಾ? 1 ಲಕ್ಷ ಚಿಲ್ಲರ ಸಿಟಿ ಪಾಪ್ಯುಲೇಷನ್ ಸಾಕಾ? 2 ಎಕರೆ. ಅದು ಹೊಳೆ ಬಂದರೆ 1 ಎಕರೆ ನೀರಿಗೆ ಹೋಗುತ್ತೆ. ಹೊಳೆ ಬಂದರೆ 1 ಎಕರೆ ನೀರಲ್ಲಿ ಹೋಗುತ್ತೆ. ನೀರಲ್ಲಿ ಹೋಗುತ್ತೆ. ಏನೋ ಒಂದು ನಮ್ಮ ಜನಾಂಗದವ್ರು ಕ್ರಿಶ್ಚಿಯನ್ಸು ಒಂದು ಬೇರೆ ಮಾಡ್ಕೊಂಡಾರೆ, ನಮ್ಮ ಆದಿಜಾಂಬಾರ್ ಅವರೊಂದು ಬೇರೆ ಮಾಡ್ಕೊಂಡು, ಆದರೂ ಕೂಡ ಅವೆಲ್ಲ ಎಷ್ಟು ಒಂದು 5-10 ಸಾವಿರ ಹೋಗ್ಬೋದು. ಇನ್ನೂ 70-80 ಸಾವಿರ ಫುಲ್ ಟೋಟಲ್ ಕಮ್ಯುನಿಟಿ ಇದೆ. ಅದನ್ನು ಯಾರು ಯೋಚನೆ ಮಾಡಲಿಲ್ಲ. ಆಯಿತು, ಈ ಹಿಂದೆ ಇರ್ತಕ್ಕಂಥ ಎಲ್ಲ ರಾಜಕಾರಣಿಗಳಿಗೂ ಕೇಳ್ತೀನಿ, ಅವರು ಪ್ರೂಫ್ ಕೊಡಲಿ. ನಾನು ಸಿಟಿ ಕುಡಿಯೋ ನೀರಿಗೋಸ್ಕರ ಇಂತಿಂಥ ಪ್ರಯತ್ನ ಮಾಡಿದ್ದೆ, ಡಾಕ್ಯುಮೆಂಟ್ ಕೊಡಲಿ, ನಾನು ಕೊಡ್ತೀನಿ. ಬೈರನ್ಪಾದಕ್ಕೋಸ್ಕರ ಇಂಥ ಓಡಾಡಿದ್ದು ಬಿಡ, ಅದು ಬೈರನ್ಪಾದ ಎಲ್ಲನೂ ಕರೆಸಿದ್ರು, ಫೋಟೋ ಹೊಡ್ಸ್ಕೊಂಡಿದ್ರು, ಡಾಕ್ಯುಮೆಂಟ್ ಆಯಿತು. ಒಂದ್ಸರಿ ಟೆಂಡರ್ ಆಯ್ತದು. ನಮ್ಮ ಮಾಜಿ ಶಾಸಕರು ಇವರು ರಾಮಪುರ ಇದ್ದಾಗ ಟೆಂಡರ್ ಲೆವೆಲಿಗೆ ಹೋಯ್ತು. 56 ಕೋಟಿ 58 ಕೋಟಿ. ಆ ಟೈಮಲ್ಲಿ ಸರ್ಕಾರ ಬಿದ್ದೋಗ್ಬಿಡ್ತು. 13 ತಿಂಗಳಷ್ಟೇ ಇರ್ತಿಲ್ಲ ಸರ್ಕಾರ. ಅದು ನೆಕ್ಸ್ಟ್ ಕೋalition ಸರ್ಕಾರ ಬಂದಾಗ ಅದು ಅಪ್ರೂವ್ ಆಗಲಿಲ್ಲ. ಸೊ ಈ ಥರ ಹೋರಾಟ ಮಾಡಿರೋ ಒಂದರ ಫ್ಯಾಕ್ಟ್ರಿ ಬೇಕು ಅಂತೇಳಿ ನಾನು ಸುಮಾರು ಒಂದು 15 ಸರಿ ಮಂಗಳೂರಿಗೆ ಹೋಗಿ ಬಂದೆ, ಒಂದು 3 ಸರಿ ಶಿವಮೊಗ್ಗಕ್ಕೆ ಹೋಗಿ ಬಂದೆ, ಬೆಂಗಳೂರಿಗೆ ಹೋಗಿ ಬಂದೆ. ಎಲ್ಲ ಫ್ಯಾಕ್ಟ್ರೀಸ್ ಅಪ್ರೋಚ್ ಮಾಡ್ತಾಯಿದ್ವಿ. ಕಾರ್ಗಿಲ್ಲು ಇಲ್ಲಿದೆಯಲ್ಲ, ಕಾರ್ಗಿಲಿಗೆ ಹೋಗಿ ಅಪ್ಪ ನಿನಗೆ ಏನು ಪ್ರಾಬ್ಲಮ್ಮು ಅಂತ ಯಾರಾದರೂ ಒಂದು ಮಾತು ಕೇಳಿದಾರೆ? ಇಲ್ಲಿ ಇಷ್ಟು ಜನಕ್ಕೆ ಕೆಲಸ ಕೊಡ್ತಾಯಿದೆ, ಯಾರು ಕೇಳಿಲ್ಲ. ಬರೀ ಪ್ರಾಬ್ಲಮ್ ಮಾಡೋದೇ ನೋಡ್ತಾರೆ. ಅವ್ರು ನಿಮ್ಮ ಪ್ರಾಬ್ಲಮ್ ಏನು ಅಂತ ಕೇಳಿಲ್ಲ. ಸೊ ನಾನು ಬಂದಮೇಲೆ ಕಾರ್ಗಿಲ್ ಸುತ್ತಮುತ್ತ ಎಲ್ಲ ರೈತರ ಪ್ರಾಬ್ಲಮ್ ಇತ್ತು, ಅದನ್ನೆಲ್ಲ ಸಾಲ್ವ್ ಮಾಡಿಕೊಟ್ಟೆ. ರೋಡಿನ ಪ್ರಾಬ್ಲಮ್ ಇತ್ತು, ಸಾಲ್ವ್ ಮಾಡಿಕೊಟ್ಟೆ. ಸೊ ಈ ಥರ ಅಪ್ರೋಚ್ ಮಾಡ್ತಾಯಿದ್ದೀನಿ. ಈಗ ಅವ್ರ ಹತ್ರ ಅವ್ರು ಬರೀ ರಾಜಕೀಯ ಮಾಡ್ತಾರೆ. ನಾವು ನಿಜವಾದ ಸರ್ವಿಸ್ ಮೇಲೆ ನಿಜವಾಗ್ಲೂ ಸರ್ವಿಸ್ ಕೊಡಬೇಕಂತ ಬಂದಿರೋದು ಹರಿಹರಕ್ಕೆ. ಅದು ಅವ್ರ ಸ್ಟೈಲ್ ಇದೆ, ನನ್ನ ಸ್ಟೈಲ್ ಅಷ್ಟೇ. ಈಗ ಆಲ್ರೆಡಿ ಸುಮಾರು ಕೆಲಸಗಳು ಫೈನಲ್ ಹಂತಕ್ಕೆ ಬಂದುಬಿಟ್ಟಿದೆ. ಸರಿ, ತಾವು ತಿಳಿಸಿದ್ರಿ. ಅವಾಗ ಒಂದು ವಿಷಯ ಹೇಳಿದ್ರಿ ಸರ್ ಸ್ಟಾರ್ಟಿಂಗ್ನಲ್ಲಿ, ಮೂಲತಃ ಕಾಂಗ್ರೆಸ್ ಮನೆತನ, ಆಮೇಲೆ ಮತ್ತೊಮ್ಮೆ ನೀವು ಜಾಯ್ನಿಂಗ್ ಆಗಿಬಿಟ್ರಪ್ಪ ಅಂತೇಳಿ ಹಾಲಿ ಶಾಸಕರ ಸಮ್ಮುಖದಲ್ಲಿ ನೀವು ಜಾಯ್ನಿಂಗ್ ಆದ್ರಿ. ನಿಮ್ಮ ತಮ್ಮ RSS ಕಾಂಗ್ರೆಸ್ಸು, ಸಾರಿ RSS BJP KJP ಅನ್ನುವಂಥ ವಿಷಯಗಳು ಪ್ರಸ್ತಾವನೆ ಆಯಿತು. ಆದರೆ ಕ್ಷೇತ್ರದಲ್ಲಿ ಸರಿ, ಅವಾಗ ತಾವು ಒಂದು ವಿಷಯ ತಿಳಿಸಿದ್ರಿ, ಮೂಲತಃ ನಮ್ಮ ಕಾಂಗ್ರೆಸ್ ಮನೆತನ, ಆ ಮನೆತನದಿಂದ ಮತ್ತು ನಿಮ್ಮ ಈಗಿನ ಮಾಜಿ ಆವಾಗಿನ ಹಾಲಿ ಶಾಸಕರಾಗಿರ್ತಕ್ಕಂಥ ರಾಮಪ್ಪ ಅವ್ರು ಹೇಳಿದರು, ನೀವು ಅವಾಗ ಬೇರೆ ಪಕ್ಷದಲ್ಲಿದ್ದರಪ್ಪ, KJP ಒಳಗಿದ್ರಿ, ಅದಕ್ಕೆ ಪಕ್ಷ ಮತ್ತೊಮ್ಮೆ ರೀಜಾಯ್ನಿಂಗ್ ಆಗಿಬಿಡಿ ಅಂತಂದಾಗ ನೀವು ಜಾಯ್ನಿಂಗ್ ಹೇಳಿದ್ರು, ಅದಕ್ಕೆ ನೀವು ಜಾಯ್ನಿಂಗ್ ಆದ್ರಿ ಅಂತ ಹೇಳ್ತಾರೆ. ಕನ್ಫ್ಯೂಷನ್ ಬೇಡ ಜನಗಳಿಗೆ. ಆದರೆ ಕ್ಷೇತ್ರದಲ್ಲಿ ಒಂದು ರೂಮರ್ ಕ್ರಿಯೇಟ್ ಆಗಿದೆ, ಕ್ಷೇತ್ರದಲ್ಲಿ ಒಂದು ಮೆಸೇಜ್ ಹರಿದಾಡ್ತಾ ಇದೆ. ಇವರು RSSನಿಂದ ಬಂದಂಥವರು, ಬೇಸಿಕ್ನಿಂದ RSS ಬಂದಂಥವರು ಈಗ ಏನೋ ಒಂದು ಕಾಂಗ್ರೆಸ್ ಕಡೆ ಮುಖ ತೋರಿಸಿದ್ದಾರೆ ಅನ್ನೋದು ವಿಷಯ ಇದೆ. ಇದು ಸತ್ಯನಾ ಸುಳ್ಳ ಸರ್? ಇದು ಇಲ್ಲ, ಸುಳ್ಳು. ನಾವು ಯಾವತ್ತೂ RSS ಅಂತ ಏನೂ ಇಲ್ಲ, ಯಾವತ್ತೂ ಕೂಡ BJP ಕಡೆ ಮುಖನೂ ಮಾಡಲಿಲ್ಲ. ಇಲ್ಲ, ಯಾವತ್ತೂ ಇಲ್ಲ. ಓಕೆ, ಥ್ಯಾಂಕ್ ಯು. ನನ್ನ ಪ್ರಶ್ನೆಗಳನ್ನು ಮುಕ್ತಾಯ. ನಾನು ಹೋಗ್ತಾ ಇರೋದು ಸರಿ ಕಡೆ. ನನ್ನ ಪ್ರಶ್ನೆಗಳು ಮುಕ್ತಾಯ. ನಾನು ಹೋಗ್ತಾ ಇರೋದು ವೋಟ್ ಚೋರ್, EVM ಮತ್ತು EVM ಬದಲಾಗಿ ಬ್ಯಾಲೆಟ್ ಪೇಪರ್ ಬರಬೇಕಾಗಿ ರಾಜ್ಯದಲ್ಲಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ ಮುಕ್ತಾಯವಾದಾಗಿಂದ ವೋಟ್ ಚೋರ್ ಆಗಿದೆ ಅಂತೇಳಿ ನಿಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಾಯಿತು, ಇಲ್ಲಿ ಸಿದ್ದರಾಮಯ್ಯವರಾಯಿತು ವಿಷಯಗಳನ್ನು ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ನಂತರ ಅಲ್ಲಿಂದ ಬರ್ತಾ ಇರೋದು EVM ಬದಲಾಗಿ ಬ್ಯಾಲೆಟ್ ಪೇಪರ್ ಬರಬೇಕಂತ ಹೇಳ್ತಾ ಇದ್ದಾರೆ ಸರ್. ಅವಾಗ ಕೂಡ ನಾನು ಹೇಳಿದೆ 2G 3G 5G ಆ್ಯಂಡ್ AI ಜನ್ರೇಷನ್ ಅಂತ ಹೇಳಿದೆ. ಅಪ್ಡೇಟ್ ಆಗಿ ಮುಂದೆ ಹೋಗಬೇಕಂತ ಸಂದರ್ಭದಲ್ಲಿ ರಿಟರ್ನ್ ಮತ್ತೆ ಹೊಳ್ಳಿ
ಬ್ಯಾಲೆಟ್ ಪೇಪರ್ಗೆ ಬರಬೇಕಾ ಸರ್? ಅಪ್ಡೇಟ್ ಆಗಿ ಮುಂದಕ್ಕೆ ಹೋಗೋದ್ರೆ ಮೋಸ ಮಾಡಲಿಲ್ಲದೆ ಮುಂದಕ್ಕೆ ಹೋಗ್ರಿ. ಮೋಸ ನೀವು ಅಪ್ಡೇಟ್ ಅದಕ್ಕೇನಾದ್ರು ಮಾಡ್ಕೊಂಡು ಟೆಕ್ನಾಲಜಿ ಮೋಸ ಹುಡುಕ್ಬೇಕಲ್ಲ ಮಾಡಿದರೆ ಸರ್, ಅದಕ್ಕೇನಾದ್ರು ಟೆಕ್ನಾಲಜಿ ಹುಡುಕ್ಬೇಕಲ್ಲ. ಟೆಕ್ನಾಲಜಿ ಇಸ್ ಮೋಸ್ಟ್ ಪವರ್ಫುಲ್ ಇಂಪಾರ್ಟೆಂಟ್ ಸರ್ ಟೆಕ್ನಾಲಜಿ. ಈಗ ನೀವು ಹೇಳಿದ್ರೆ 11 ವರ್ಷದಿಂದ ಅವ್ರು ಸೆಂಟ್ರಲಲ್ಲಿದ್ದಾರೆ. ಸೊ ಅವ್ರ ಕೈಲಿ ಕೆಲವೊಂದು ಪಾಯಿಂಟ್ಸ್, ಕೆಲವೊಂದು ಲಿಂಕ್ ಅವ್ರ ಹತ್ರ ಇರುತ್ತೆ. ಸೊ ಅದನ್ನು ಉಪಯೋಗಿಸಿ ಅವರು ಮೋಸ ಮಾಡ್ತಾ ಇದ್ದಾರೆ 100%. ಹಾಗಾದ್ರೆ ನಾನು ಒಬ್ಬ ಮನುಷ್ಯ ಸಿಕ್ಕಿದ್ದ ನಮಗೆ ದಾವಣಗೆರೆ DCC ಆಫೀಸಲ್ಲಿ. ಅವನು ಅವತ್ತು ಎಲ್ಲ ಬಿಚ್ಚಿಡ್ತಾ ಇದ್ದ. ಯಾರೋ ನಮ್ಮ ಪಕ್ಷದ ಮುಖಂಡರು ಬಂದಿದ್ದರು. ಅವನು ಹೇಳ್ತಾ ಇದ್ದ, 36 ವರ್ಷದಿಂದ ನಾನು BJP ಇದ್ದೀನಿ, BJP ಹೆಂಗೆ ಗೆಲ್ತಾ ಇತ್ತು ನನಗೆ ಗೊತ್ತು, ಅಷ್ಟು EVM ಮಿಷಿನ್ ಹ್ಯಾಕ್ ಮಾಡಿದ್ದು ಇದು ಅಂತ. ಅವ್ನ ಫೋನ್ ನಂಬರ್ ತೊಗೊಂಡು ಅವನಿಗೆ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ವಿತ್ ಪ್ರೂಫ್ ಅವನು ಹೇಳ್ತಾ ಇದ್ದ ನನಗೆ. ಬಟ್ ಅವರು ಅಲ್ಲಿ ಹೋಗ್ತಾ ಇದ್ರು, ಬರ್ತಾ ಇದ್ದೀನಿ, ನಾನು ಯಾರಿಗೊಬ್ಬರಿಗೆ ನಂಬರ್ ತಗೊಂಡೆ, ಅವ್ನು ಸಿಕ್ಕಿಲ್ಲ. ಅವರೆಲ್ಲ ಅದು 100% EVM ಮಿಷಿನ್ನು ಮತ್ತು ಓಟ್ ಚೋರಿ ಅದೆಲ್ಲ 100% ಮಾಡಿದ್ದಾರೆ ಅವರು. ಹಾಗಾದ್ರೆ ನಿಮ್ಮ ಪ್ರಕಾರ ಬ್ಯಾಲೆಟ್ ಪೇಪರ್ ಬರಬೇಕು? ಬ್ಯಾಲೆಟ್ ಪೇಪರ್ ಬರಲಿ, ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್. ನನ್ನ ಕೊನೆ ಪ್ರಶ್ನೆ, GM ಸಿದ್ದೇಶ್ವರ ಅವ್ರಿಗೂ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೂ ಡೆವಲಪ್ಮೆಂಟ್ ವಿಷಯದಲ್ಲಿ ಇರುವಂಥ ವ್ಯತ್ಯಾಸಗಳೇನು ಸರ್? ಆವಾಗ ಅವರು ಕೂಡ ಸಂಸದರು, ಈಗ ಇವರು 1.5 ವರ್ಷದಿಂದ ಬಂದಿದ್ದಾರೆ. ಅಲ್ಲಿ ಕೇಂದ್ರದಲ್ಲಿ ಆಡಳಿತ ಆಗಿಲ್ಲ, ಆದರೂ ಕೂಡ ಹೋರಾಡ್ತಾ ಇದ್ದಾರೆ. ಹೇಗೆ ಸರ್? ಯಾವ್ಯಾವ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ? ಅವರು 25 ವರ್ಷದಿಂದ ಏನು ಪ್ರಯತ್ನ ಮಾಡಿದ್ರು ಕೇಳ್ರಿ. ನಮ್ಮ ಮೇಡಮ್ ಈಗ ಬಂದು 1 ವರ್ಷ 13ನೇ ತಿಂಗಳು, ಅವರು ಏನೇನು ಪ್ರಯತ್ನ ಮಾಡಿದ್ದಾರೆ ಅಂತ ಕೇಳಿ. ಇವ್ರದ್ದು ಫೈಲ್ ಇಷ್ಟ ಆಗುತ್ತೆ ನಮ್ಮ ಮೇಡಮ್ದು, ಪ್ರಭಾ ಮಲ್ಲಿಕಾರ್ಜುನ್ ಅವ್ರದ್ದು. ಮೊನ್ನೆ STPA ಅಂತ ಒಂದು ಸಾಫ್ಟ್ವೇರ್ ಕಂಪ್ನಿ ಓಪನ್ ಮಾಡಿದರು, ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್. ಅದು ಇಟ್ಸ್ ಎ ಗುಡ್ ಸ್ಟಾರ್ಟ್. ನಮ್ಮ ಡಿಸ್ಟಿಕ್ಕಿಗೆ ಅದು ಬೇಕಾಗಿತ್ತದು. ಸೊ ಅಲ್ಲಿಂದ ತುಂಬ ಅದು ಆಲ್ ಓವರ್ ಇಂಡಿಯಾದ ಆರ್ಗನೈಸೇಷನ್ ಇದೆ. ಅದನ್ನು ಯಾಕೆ ಯೋಚನೆ ಮಾಡಲಿಲ್ಲ? ಅವ್ರದ್ದು ಕಾಲೇಜ್ ಇತ್ತು ಅಂತ. ಆಮೇಲೆ ಈಗ IT ಪಾರ್ಕಿಗೆ ಸುಮಾರು ಸ್ಪೇಸಸ್ ನೋಡ್ತಾ ಇದ್ದಾರೆ. ಈ ಥರದ್ದೆಲ್ಲ ಯಾಕೆ ಯೋಚನೆ ಮಾಡಲಿಲ್ಲ? ಪ್ರತಿಯೊಂದು ವಿಚಾರನೂ ತುಂಬ ಸೀರಿಯಸ್ಸಾಗಿ ತೊಗೋತಾ ಇದ್ದಾರೆ. ಒಂದು ಹೆಲ್ತ್ ಇಶ್ಯೂ ಇರ್ಬೋದು, ಫಾರ್ಮಸ್ ಇಶ್ಯೂ ಇರ್ಬೋದು, ಬೇಸಿಕ್ ನೀಡ್ಸ್ ಇರ್ಬೋದು, ತುಂಬ ಚೆನ್ನಾಗಿ ಡೆವಲಪ್ ಮಾಡ್ತಾ ಇದ್ದಾರೆ. ಶಿ ಈಸ್ ಪಿಕ್ಕಿಂಗ್ ಎ ಗುಡ್ ಪಾಯಿಂಟ್ಸ್ ಫ್ಯೂಚರಿಗೆ ಏನು ಬೇಕು ಅಂತ. ಅವ್ರು ಮಾಡಿರೋದು ಏನೈತೆ ಹೇಳ್ರಿ? ಎಕ್ಸಾಂಪಲ್, ಅವ್ರ ಫ್ಯಾಕ್ಟ್ರಿ ಕಟ್ಕೊಂಡ್ರು, ಅವ್ರ ಕಾಲೇಜ್ ಯೂನಿವರ್ಸಿಟಿ ಮಾಡ್ಕೊಂಡ್ರು. ಪ್ರತಿಯೊಂದು ವಿಷಯ ಅಲ್ಲಿಯೇ ಆನ್ಸರ್ ಮಾಡ್ಬೇಕಾರೆ, ಕ್ವಶನ್ ಮಾಡ್ಬೇಕಾರೆ 3 ತಾಸು 4 ತಾಸು 1 ಡೇ ಬಿಫೋರ್ ಅವ್ರು ಸ್ಟಡಿ ಮಾಡ್ತಾರೆ. ಈಗ ಅವರಿಗೆ ಒಂದು 2-3 ಕಮಿಟಿಗೆ ಹಾಕ್ಕೊಂಡಿದ್ದಾರೆ ಸೆಂಟ್ರಲಲ್ಲಿ. ಅವ್ರ ನಾಲೆಜ್ ಇಲ್ಲ ಅಂದರೆ ಅವ್ರಿಗೆ ಹಾಕೋತಿರ್ಲಿಲ್ಲ. ಸೊ ಶಿ ಈಸ್ ಇನ್ ಟು ಸಮ್ ಡೆವಲಪ್ಮೆಂಟ್ ಕಮಿಟಿ, ಹೆಲ್ತ್ ಕಮಿಟಿ ಇರ್ಬೋದು, ಸೆಂಟ್ರಲ್ ಹೆಲ್ತ್ ಕಮಿಟಿ, ಇನ್ನೊಂದಕ್ಕೆಲ್ಲ ಶಿ ಈಸ್ ವರ್ಕಿಂಗ್ ವೆರಿ ಹಾರ್ಡ್. ಏನು ಅವಕಾಶ ಸಿಕ್ಕಿದೆ ಕೆಲಸ ಮಾಡಬೇಕು, ಆಮೇಲೆ ಶಾಲಿನಿ ರಜನೀಶ್ವರ್ ಕರ್ಸಿ ಒಂದು ಇನ್ಸ್ಟಿಟ್ಯೂಷನ್ ಓಪನ್ ಮಾಡಿದ್ದಾರೆ, ಕೋಲೇಷನ್ ವಿತ್ ದಾವಣಗೆರೆ ಯೂನಿವರ್ಸಿಟಿ ಜೊತೆ ಇದನ್ನು ಮಾಡ್ಕೊಂಡು. ಅದು ಒಳ್ಳೆಯ ಸ್ಟೆಪ್ಪೇ. ಪರಿಕ್ರಮ ಯಾವುದೋ ಮಾಡಿದ್ದಾರೆ. ಇದು ಮೊನ್ನೆ ಚೆನ್ನಾಗಿ ಶಾಲಿನಿ ರಜನೀಶ್ ಬಂದಿದ್ದರು ಇನಾಗ್ರೇಷನ್ಗೆ. ಮತ್ತು ಒಳ್ಳೆ ಸ್ಟೆಪ್ಸ್ ಇಟ್ಟಿದ್ದಾರೆ. ಈ ಮೈತ್ರಿ ಎಫರ್ಟ್ಸ್ ನಿಮ್ಮ ಕ್ಷೇತ್ರದಲ್ಲಿ ಏನಾಗಬಹುದು? JDS ಮತ್ತು BJP ಕೇಂದ್ರ ಮತ್ತು ಮುಂದೆ ವಿಧಾನಸಭೆಗೂ ಕೂಡ ಮೈತ್ರಿಯಲ್ಲಿ ಮುಂದುವರಿತಾರೆ ಅನ್ನೋಂಥ ಒಂದು ಸಂದೇಶ ಇದೆ. ಈ ಸಂದೇಶ ಏನಾಗಬಹುದು ಸರ್? ಇಲ್ಲಿ ಆ್ಯಕ್ಚುಲಿ ಯಾವಾಗಲೂ ಕಮ್ಯುನಿಟಿ ಬೇಸ್ ಓಟು, ಕಮ್ಯುನಿಟಿ ಬೇಸ್ ಮೇಲೆ ಓಡ್ತಾ ಇರುತ್ತೆ. ಪ್ಲಸ್ ಮರ್ಸಿ ಓಟ್ಸು. ಆಮೇಲೆ ಈಗ ನಾನು ಮಾಡ್ತಿರೋ ಕೆಲಸಕ್ಕೆ ನನಗೇನು ತೊಂದರೆ ಆಗಲ್ಲ ಅನ್ಸುತ್ತೆ. ಯಾವ ಮೈತ್ರಿ ಬಂದರೂ ಓಕೆ, ಯಾರು ಉಳಿಯಲ್ಲ. ಓಕೆ, ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ತಮ್ಮ ಸಮಯ, ತಮ್ಮ ವಿಚಾರ, ತಮ್ಮ ಆಲೋಚನೆ, ತಮ್ಮ ವಿಶ್ವಾಸವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಕೊನೆಯದಾಗಿ ಹರಿಹರ ವಿಧಾನಸಭಾ ಕ್ಷೇತ್ರದ ಮತಬಾಂಧವರಿಗೆ ಒಂದು ನಿಮ್ಮ ಮುಂದಿನ ರಹಸ್ಯದ ನಡೆಗಳ ಬಗ್ಗೆ ಮತ್ತು ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಒಂದು ಸಂದೇಶ ನೀಡೋದಾದರೆ ಆ ಸಂದೇಶ ಏನು ನೀಡಲಿಕ್ಕೆ ಇಷ್ಟಪಡ್ತೀರಿ? ನಮ್ಮ ಹರಿಹರ ಜನತೆಗೆ ಇಷ್ಟೇ ಮೆಸೇಜ್ ಕೊಡ್ತೀನಿ. ಎಲ್ಲರಿಗೂ ಕೆಲಸ ಮಾಡೋರಿಗೆ ಒಂದು ಅವಕಾಶ ಕೊಡಿ. ನೀವು ನೋಡಿ, ಇಷ್ಟು ದಿವಸ ಇರೋ ರಾಜಕಾರಣಿಗಳು, ಮುಂಬರ್ತಕ್ಕಂಥ ರಾಜಕಾರಣಿಗಳು ಎಲ್ಲ ಅಬ್ಸರ್ವೇಷನ್ ಮಾಡಿರಿ, ಏನೂ ತೊಂದರೆ ಇಲ್ಲ. ನಾನೇನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಪ್ರತಿ ದಿವಸ ನೀವು ವಿಚಾರ ಮಾಡಿ, ನಾನು ಎಷ್ಟು ಜನ ಅಟೆಂಡ್ ಮಾಡ್ತಾಯಿದ್ದೀನಿ, ಏನೇನು ಕೆಲಸ ಮಾಡ್ತಾಯಿದ್ದೀನಿ, ಎಷ್ಟು ಆಫೀಸ್ ಓಡಾಡ್ತಾಯಿದ್ದೀನಿ ಅಂತ. ಸೊ ದಯವಿಟ್ಟು ಯಾವ ಸರ್ಕಾರ ಬರುತ್ತೋ, ಯಾವ ಸರ್ಕಾರ ಬಿಡುತ್ತೋ, ಅದು ಯಾವುದನ್ನು ಯೋಚನೆ ಮಾಡಿಬಿಡ್ರಿ, ಕೆಲಸ ಮಾಡೋರಿಗೆ ಒಂದು ಅವಕಾಶ ಕೊಡಿ ಅಂತ ನಾನು ಕೇಳ್ಕೊತೀನಿ. ಓಕೆ, ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ನಿಮ್ಮ ಸಮಯ, ನಿಮ್ಮ ಯೋಜನೆ ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ವಾಗಿ ನಿಮ್ಮ ತಾಳ್ಮೆ,
ಇವೆಲ್ಲ ವಿಷಯಗಳನ್ನು ನ್ಯೂಸ್ 43 ಇಂಡಿಯಾ ಮುಖಾಂತರ ಹಂಚಿಕೊಂಡಿದ್ದಕ್ಕೆ ಆ ದೇವರು ಅನ್ಕೊಂಡಂಥ ರೀತಿಯಿಂದ ತಮಗೆ ಅವಕಾಶ ಮಾಡಿಕೊಡ್ಲಿ ಅನ್ನೋದಕ್ಕಿಂತ ಕ್ಷೇತ್ರದ ಮತದಾರ ದೇವರು ನಿಮಗೆ 4,000 ಅಲ್ಲ, ಮುಂದಿನ ಬಾರಿಯಲ್ಲಿ 44,000 ಅಂತರದಿಂದ ಗೆಲ್ಲಿಸಲಿ. ಅಂದ್ಕೊಂಡಿರ್ತಕ್ಕಂಥ ಯೋಚನೆ ಧಾರೆಗಳನ್ನು ಮತ್ತು ನಿಮ್ಮ ಥೀಮ್ಗಳನ್ನು, ನಿಮ್ಮ ಪ್ರಾಜೆಕ್ಟ್ಗಳನ್ನು, ಔಟ್ ಆಫ್ ಕಂಟ್ರಿಯಲ್ಲಿ ಮಾಡ್ತಾ ಇರೋಂಥ ಪ್ರಾಜೆಕ್ಟನ್ನು ಹರಿಯಾಣನೇ ಔಟ್ ಆಫ್ ಕಂಟ್ರಿಯಾಗಿ ಒಂದು ರೂಪಕ್ಕೆ ತರಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾ ಇದ್ದೀನಿ. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ನಮಸ್ತೆ. ಜೈ ಹಿಂದ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.